ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ನಮ್ಮ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ತಿಳ್ಕೊಬಹುದು. ಹಾಗೆ ಫ್ರೆಂಡ್ಸ್, ನಮ್ಮದೇ ಆದ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ. ನಾವು ನಡೆಯೋ ಪ್ರತಿಯೊಂದು ಇಂಟರ್ವ್ಯೂನು ಕೂಡ ನಾವು ಅದರಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ನೀವು ಮರಿಬೇಡಿ. ಹಾಗೆ ನಮ್ಮ ಒಂದು ಕಾರ್ಯಕ್ರಮ iHeart ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಇದರಲ್ಲೂ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನ ನೀವು ಪ್ರಪಂಚದ ಯಾವ ಮೂಲೆಯಲ್ಲಿದ್ರೂ ಕೂಡ ನೀವು ಕೇಳಬಹುದು. ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಡಾಕ್ಟರ್ ರಾಜೇಶ್ವರಿ ರಾವ್ ಅವರು. ಇವರು ಸಮಾಜಶಾಸ್ತ್ರ ಅಂದ್ರೆ ಸೋಷಿಯಾಲಜಿನಲ್ಲಿ ಡಾಕ್ಟರೇಟ್ ಅನ್ನ ಪಡೆದಿದ್ದಾರೆ. ಇವರು ಟ್ರೈನ್ಡ್ ಕೌನ್ಸಿಲರ್ ಕೂಡ. ಇವರು ಮಕ್ಕಳ ರಕ್ಷಣೆಯಲ್ಲಿ ವ್ಯಾಪಕ ಅನುಭವ ಮತ್ತು ತರಬೇತಿ ಪಡೆದ ಸಲಹೆಗಾರರಾಗಿದ್ದಾರೆ ಮತ್ತು ಪೋಷಕ ನಿಯೋಜನೆಗಳಲ್ಲಿ ಅಂದರೆ ಈ ಫೋಸ್ಟರ್ ಪ್ಲೇಸ್ಮೆಂಟ್ ಮಕ್ಕಳನ್ನ ಬೆಂಬಲಿಸುತ್ತಾರೆ. ಇವರು ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟೀಸ್ ಅಂಡ್ ಜಸ್ಟಿಸ್ ನಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದಾರೆ. ಇವರ ಮಗ ಸಿದ್ಧಾರ್ಥ್ ಆಟಿಸಂ ಹೊಂದಿದ್ದು ಒಬ್ಬ ನಿಪುಣ ಲೇಖಕರಾಗಿದ್ದಾರೆ. ಅಂಡ್ ಅನ್ಸ್ಪೋಕನ್ ಸ್ಟೋರಿ ಎಂಬ ಶೀರ್ಷಿಕೆಯನ್ನು ಪ್ರಕಟಿಸಿದ್ದಾರೆ. ಬನ್ನಿ ಇವರ ಬಗ್ಗೆ ಮತ್ತಷ್ಟು ನಾವು ಇವರ ಮೂಲಕನೇ ನಾವು ತಿಳ್ಕೊಳ್ಳೋಣ. ಮೊದಲು ನಮ್ಮ ಕಾರ್ಯಕ್ರಮಕ್ಕೆ ಅಪ್ಪು ರೇಡಿಯೋಗೆ ರಾಜೇಶ್ವರಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ನಮ್ಮ ಅಪ್ಪು ಕನ್ನಡ ರೇಡಿಯೋಗೆ ಹೃತ್ಪೂರ್ವಕ ಸುಸ್ವಾಗತಗಳು ರಾಜೇಶ್ವರಿ ಅವರು. ತುಂಬಾ ಧನ್ಯವಾದಗಳು. ಇಲ್ಲಿ ಬಂದಿರೋದು ನನಗೆ ಬಹಳ ಹೆಮ್ಮೆ. ನೀವು ಕನ್ನಡ ರೇಡಿಯೋ ನಡೆಯುತ್ತೆ ಅನ್ನೋದು ಬಹಳ ದೊಡ್ಡ ಹೆಮ್ಮೆ ನನಗೆ. ಆಮೇಲೆ ನನ್ನನ್ನ ಇಲ್ಲಿ ಅತಿಥಿಯಾಗಿ ನೀವು ಕರೆದಿರೋ ವಿಷಯಕ್ಕೂ ನನಗೆ ಬಹಳ ಹೆಮ್ಮೆ. ಆಮೇಲೆ ನನ್ನ ಮಗನ ಪುಸ್ತಕದ ವಿಷಯ ನೀವು ಮಾತಾಡೋದು, ಆಮೇಲೆ ನನ್ನ ವಿಷಯ ಮಾತಾಡೋದು, ಇದೆಲ್ಲ ಕೇಳಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇಲ್ಲಿ ಬಂದಿದ್ದು ನನಗೆ ಬಹಳ ದೊಡ್ಡದು ಸಮ್ಮಾನ ಕೊಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಸೊ ಇಟ್ಸ್ ಅವರ್ ಪ್ಲೆಜರ್ ಆಕ್ಚುಲಿ. ನೀವು ತುಂಬಾ ಬಹಳಷ್ಟು ಮಾತು ಹೇಳಿದ್ರಿ. ಸೊ ಇಟ್ಸ್ ವೆರಿ ನೈಸ್, ಸೋ ಹಂಬಲ್ ಆಫ್ ಯು ಅಂಡ್ ವಿ ಸೋ ಗ್ರೇಟ್ಫುಲ್ ಟು ಯು ಟು ಬಿ ಇನ್ ಅವರ್ ಶೋ as well. I'm also equally grateful to be here and I'm going to enjoy this very much and I hope your viewers will find it helpful. Yeah, definitely. ಸೊ ನಾವ್ ಈ ತರ ರಾಜೇಶ್ವರಿ ಅವರೇ ನಿಮ್ದು ಒಂದು ಶಾರ್ಟ್ ಬ್ಯಾಕ್ ಗ್ರೌಂಡ್, ನಿಮ್ಮ ಒಂದು ಕಿರುಪರಿಚಯ ಮಾಡ್ಕೊಟ್ಟಾಯ್ತು. ಸೊ ನಿಮ್ ಮೂಲಕನೇ ಸೊ ನಿಮ್ಮ ಬಗ್ಗೆ ನಮ್ಮ ಶ್ರೋತೃಗಳಿಗೆ ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ನಾನು ಇಲ್ಲಿ ಬಂದು ಸುಮಾರಾಗಿ 40 ವರ್ಷ ಹತ್ರ ಆಯ್ತು. ಇವಾಗ ನಾನು ಇರೋದು ಸಿಡ್ನಿದಲ್ಲೇ ಜಾಸ್ತಿ. ಆಸ್ಟ್ರೇಲಿಯಾದಲ್ಲಿ ನಾನು ನಮ್ಮ ದೇಶದಲ್ಲಿ ಇದ್ದಿದ್ದಕ್ಕಿಂತ ಜಾಸ್ತಿ ನಾನು ಸಿಡ್ನಿದಲ್ಲೇ ನಂದು ಕಾಲ ಕಳೆದಿದ್ದೀನಿ. ಆದ್ರೂ ನನಗೆ ನಮ್ಮ ದೇಶನ ಮರೆಯಕ್ಕಾಗಲ್ಲ. ನನಗೆ ಯಾವಾಗ್ಲೂ ನಾನು ಇಂಡಿಯನ್ ಅನ್ನೋ ಭಾವನೆನೇ ಇದೆ. ಅದು ನಮ್ಮೆಲ್ಲರಿಗೂ ಹಾಗೇನೆ ಅಂತ ಕಾಣುತ್ತೆ. ಎಷ್ಟು ವರ್ಷ ಬೇರೆ ದೇಶದಲ್ಲಿ ಇದ್ರು ನಮ್ಗೆ ನಮ್ಮ ದೇಶದ್ದು ಮರುವು ಇರೋದೇ ಇಲ್ಲ. ಸೊ ಐ ಥಿಂಕ್ ಒಳಗೆ ನಮ್ಗೆ ಇನ್ ಮೈ ಹಾರ್ಟ್ ಐ ಥಿಂಕ್ ಐ ಆಮ್ ಸ್ಟಿಲ್ ಇಂಡಿಯನ್ ಬಟ್ ಐ ಆಮ್ ಆಲ್ಸೋ ಎ ವೆರಿ proud Australian. Oh, so nice. Likewise. Yeah, I think we all feel the same actually. Yeah, so ಅದು ನಮ್ಮ ತಾಯ್ನಾಡು, ಇದು ಸೊ ನಮ್ಮ ತಂದೆಯ ನಾಡು ಅಂತ ಹೇಳ್ಬೋದು. ಹೌದು. ಯಾರು ಹೇಳ್ತಾ ಇದ್ರು ಇದು ನಮ್ಮ ಕರ್ಮಭೂಮಿ, ಅದು ನಮ್ಮ ಜನ್ಮಭೂಮಿ ಅಂತ. ಹೌದು, ಆ ರೀತಿನೂ ನೀವು ತಗೋಬಹುದು ಆಕ್ಚುಲಿ. ಸೊ ತುಂಬಾ ಖುಷಿ ಆಯ್ತು ಬಹಳ ನಿಮ್ಮ ಒಂದು ಪರಿಚಯ ಎಲ್ಲ ಮಾಡ್ಕೊಟ್ಟಿದ್ದು. ಸೊ ನಾವು ರಾಜೇಶ್ವರಿ ಅವ್ರ ಬಗ್ಗೆ ಈಗ ತಾನೇ ಹೇಳಿದೆ, ಅವರು ಸಮಾಜಶಾಸ್ತ್ರದಲ್ಲಿ ಡಾಕ್ಟರೇಟ್ ನ ಪಡೆದಿದ್ದಾರೆ, ಅಂದ್ರೆ ಸೋಷಿಯಾಲಜಿಯಲ್ಲಿ. ಸೊ ಬನ್ನಿ ರಾಜೇಶ್ವರಿ ಮೂಲಕನೇ ತಿಳ್ಕೊಳ್ಳೋಣ ಯಾಕೆ ಅವ್ರಿಗೆ ಅದು ಇಷ್ಟ ಆಯ್ತು, ಮತ್ತೆ ಆ ಸಮಾಜಶಾಸ್ತ್ರ ಬಗ್ಗೆ ಸ್ವಲ್ಪ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡಿ. ನನಗೆ ಯಾವಾಗ್ಲೂ ಮತ್ತೆ ಹಿಸ್ಟ್ರಿ ಅಂದ್ರೆ ಇತಿಹಾಸ, ಆಮೇಲೆ ಸಮಾಜಶಾಸ್ತ್ರ, ಹ್ಯುಮ್ಯಾನಿಟೀಸ್ ಅದ್ರಲ್ಲೆಲ್ಲ ಬಹಳ ಇಂಟ್ರೆಸ್ಟ್ ಇತ್ತು. ನನಗೆ ಮ್ಯಾಥಮೆಟಿಕ್ಸ್, ಸೈನ್ಸ್ ಅಲ್ಲಿ ಯಾವತ್ತು ನನಗೆ ಯಾವ ತರ ಇಂಟ್ರೆಸ್ಟ್ ಇರ್ಲಿಲ್ಲ. ಸೊ ನನಗೆ ಕಾಲೇಜಿಗೆ ನಾನು ಓದಿದ್ದೆಲ್ಲ ಜಾಸ್ತಿ ಬೇರೆ ಪೂನಾದಲ್ಲಿ, ಬರೋಡಾದಲ್ಲಿ ಎಲ್ಲ ಓದಿದ್ದು. ಯಾಕೆಂದ್ರೆ ನಮ್ಗೆ ಅಲ್ಲಿ ಪ್ಲೇಸ್ ನಮ್ಮ ತಂದೆದು ಕೆಲಸ ಆಗಿತ್ತು. ಅವ್ರಿಗೆ ಪೂನಾದಲ್ಲಿ ಜಾಸ್ತಿ ಇದ್ರು. ಆವಾಗ ನನ್ನ ಇಂಟ್ರೆಸ್ಟ್ ನನಗೆ ಸೋಷಿಯಾಲಜಿಲೇ ಇತ್ತು. ಆಮೇಲೆ ನಾನು ಹಿಸ್ಟ್ರಿನ ಹೋಗ್ಬೋದು, ಸೋಷಿಯಾಲಜಿ ಹೋಗ್ಬೋದು ಅಂತ ಯೋಚನೆ ಮಾಡ್ಕೊತಿದ್ದೆ. ಸೈಕಾಲಜಿಗೂ ಬಹಳ ಇಂಟ್ರೆಸ್ಟ್ ಇತ್ತು. ಕೊನೆಗೆ ಸೋಷಿಯಾಲಜಿ ಅಂತ ನಮ್ಮ ಗುರುತ್ನವ್ರು ಒಬ್ರಿದ್ರು. ಅವರು ನಮ್ಗೆ ಬಹಳ ಪ್ರೋತ್ಸಾಹ ಮಾಡಿ ಸೋಷಿಯಾಲಜಿನೇ ಮಾಡು, ತುಂಬಾ ಒಳ್ಳೇದು, ನಮ್ಮ ಇಂಡಿಯಾದು ದೇಶದ್ದು ಏನೋ ಸಮಸ್ಯೆಗಳು ಎಲ್ಲ ಅರ್ಥ ಮಾಡ್ಕೊಳ್ಳೋದು, ನಮ್ಮ ಜಾತಿ ಜನಾಂಗ ಅದರಿಂದ ಭೇದ ಇರೋದ್ರಿಂದ ಯಾವ ತರ ಪ್ರಭಾವ ಆಗ್ತಾ ಇದೆ ಸಮಾಜದಲ್ಲಿ, ಇದೆಲ್ಲ ತಿಳ್ಕೊಳ್ಳೋಕೆ ಮತ್ತೆ ಸೋಷಿಯಾಲಜಿ ತುಂಬಾ ಉತ್ತಮವಾದ
ಡಿಸಿಪ್ಲಿನ್ ಅಂತ ಹೇಳಿದ್ರು. ಅದಕ್ಕೆ ಅವ್ರ ಇನ್ಫ್ಲೂಯೆನ್ಸ್ ಅನ್ನ ನಾನು ಸೋಷಿಯಾಲಜಿ ಚೂಸ್ ಮಾಡಿದೆ. ಸೋ ಇಂಟ್ರೆಸ್ಟಿಂಗ್. ಈ ಸೋಷಿಯಾಲಜಿ ಕೂಡ ಇದು ಸಮಾಜದ ವೈಜ್ಞಾನಿಕ ಅಧ್ಯಯನ, ಮಾನವನ ಸಾಮಾಜಿಕ ನಡವಳಿಕೆ, ಸೊ ಈ ಧರ್ಮ, ಕಾನೂನು, ಈಗಂತೂ ಇದು ಡಿಜಿಟಲ್ ಬಗ್ಗೆನೂ ಸಾಮಾಜಿಕ ತಾಂತ್ರಿಕ ಅಂಶಗಳ ಬಗ್ಗೆನೂ ಈಗೆಲ್ಲ ತುಂಬಾ ಈಗೆಲ್ಲ ಅಪ್ಡೇಟ್ ಆಗ್ತಾ ಇದೆ ಈಗ ಅದ್ರ ಬಗ್ಗೆ ಎಲ್ಲ. ಸೊ ಒಂಥರ ಫುಲ್ಲು ಬಹಳಷ್ಟು ಮಾಹಿತಿನ ಅದ್ರ ಒಂದು ಸಮಾಜದ ಬಗ್ಗೆ ಒಂದು ಎಲ್ಲ ನೀವು ತಿಳ್ಕೊಬಹುದು ಅಲ್ವಾ. ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆಕ್ಚುಲಿ. ಸೊ ನೀವು ಇದರಲ್ಲಿ ನೀವು ಇಂಡಿಯಾದಲ್ಲೇ ಮಾಡಿದ್ದು PhD? ಹೌದು, ನಾ PhD ಮಾಡಿದ್ದು ಪೂನಾ ಯೂನಿವರ್ಸಿಟಿಯಿಂದ. ಅಲ್ಲಿ ಆಮೇಲೆ ನೀವು ಹೇಳ್ತಾ ಇದ್ರಲ್ಲ ಡಿಜಿಟಲ್ ಏಜ್, ಆಮೇಲೆ ಸೈಬರ್, ಆಮೇಲೆ ಫೇಸ್ಬುಕ್, ಈ ತರ ಎಲ್ಲ ಬೇರೆ ತರ ಇಂಟರಾಕ್ಷನ್ ಅವೆಲ್ಲಾನು ಇವಾಗ ಶುರು ಆಗಿರೋದು. ನಾವು ಸಣ್ಣವರಿದ್ದಾಗ ಇವೆಲ್ಲ, ನಾ ಸ್ಟೂಡೆಂಟ್ ಆಗಿದ್ದಾಗ, ನಾವು ಓದ್ತಾ ಇದ್ದಾಗ ಇವೆಲ್ಲ ನಮ್ಗೆ ತೀರಾ ತಿಳಿದಿರೋದ್ರಿಲ್ಲ. ಆವಾಗ ಮೀಡಿಯಾ ವಿಷಯ ಎಷ್ಟೋ ಜನ PhDಗಳು ಮಾಡ್ತಾ ಇದ್ರು. ಅಂದ್ರೆ ಫಿಲ್ಮ್, ಇವಾಗ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ತುಂಬಾ ಫೇಮಸ್ ಅಲ್ಲ, ಅದರಿಂದ ನನ್ಗೆ ಗುರ್ತಿದ್ದವರೇ ಎಷ್ಟೋ ಜನ. ಬಾಲಿವುಡ್ ಪ್ರಭಾವ, ಅದರದ್ದು ಆ ಫಿಲ್ಮ್ ಇಂಡಸ್ಟ್ರಿ ವಿಷಯ ಎಲ್ಲ, ಮೀಡಿಯಾ ವಿಷಯ ಅವಾಗಿನ್ನೂ ತಿಳುವಳಿಕೆ ಶುರು ಆಗ್ತಾ ಇತ್ತು. ಆದ್ರೆ ಫೇಸ್ಬುಕ್, ಡಿಜಿಟಲ್, ಸೈಬರ್ ಈ ವಿಷಯಗಳೆಲ್ಲ ಅದನ್ನ ಬಹಳ ನಮ್ಗೆ ತಿಳಿದಿರ್ಲಿಲ್ಲ. ಅದಕ್ಕೆ ನಾನು ಗ್ರಾಜುಯೇಟ್ ಆದ ಮೇಲೂ ಕೂಡ ನಾನು ಅದರ ವಿಷಯ ಅಷ್ಟಾಗಿ ನಾನು ಫೇಸ್ಬುಕ್ಕಿನ ಪ್ರಭಾವ ನನ್ನ ಕೆಲಸದಲ್ಲಿ ಐ ಯೂಸ್ ಟು ಸಿ ಇಟ್. ಆದ್ರೆ ಅಷ್ಟಾಗಿ ನಾನು ಆ ಕಡೆ ನನಗೆ ತಿಳುವಳಿಕೆ ಅಷ್ಟಿಲ್ಲ. ಸೊ ಬಹಳ ಅಷ್ಟು ಮಾಹಿತಿನ ಕೊಟ್ರಿ ನಿಮ್ಮ ಒಂದು ಸೋಷಿಯಲ್ ಬಗ್ಗೆ. ಸೊ ಹಾಗೆ ಬನ್ನಿ, ನೀವು ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟೀಸ್ ಅಂಡ್ ಜಸ್ಟಿಸ್ ಅಲ್ಲೂ ಕೂಡ ನೀವು ಕೆಲಸ ಮಾಡಿ ನಿವೃತ್ತರಾಗಿದ್ದೀರಾ. ಹಾಗೆ ನೀವೊಂದು ಟ್ರೈನ್ಡ್ ಕೌನ್ಸಿಲರ್ ಕೂಡ. ಸೊ ನೀವು ಫೋಸ್ಟರ್ ಪ್ಲೇಸ್ಮೆಂಟ್ ಅಲ್ಲಿ ಮಕ್ಕಳನ್ನ ಬೆಂಬಲಿಸ್ತೀರಾ. ಸೊ ಇದರ ಬಗ್ಗೆ, ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟೀಸ್ ಅಂಡ್ ಜಸ್ಟಿಸ್ ಏನ್ ಮಾಡುತ್ತೆ, ಈ ಒಂದು ಫೋಸ್ಟರ್ ಪ್ಲೇಸ್ಮೆಂಟ್ ಅಂದ್ರೆ ಏನು, ಸೊ ಇದ್ರ ಬಗ್ಗೆನೂ ಮಾಹಿತಿ ಕೊಡಿ. ಆಗ್ಲಿ. ಆಮೇಲೆ ಸುಮಾರು 20 ವರ್ಷದ ಹಿಂದೆಯಿಂದ ನಾನು 25 ವರ್ಷದ ಹಿಂದೆ ನಾನು ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟೀಸ್, ಆವಾಗ ಅದಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟಿ ಸರ್ವಿಸಸ್ ಅಂತ ಹೇಳ್ತಾ ಇದ್ರು. ತುಂಬಾ ಅದರದ್ದು ಒಂಥರ ಹೆಸರು ಬದಲಾವಣೆ ಆಗ್ತಾನೆ ಇರುತ್ತೆ. ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅದಕ್ಕೆ ಫ್ಯಾಮಿಲಿ ಅಂಡ್ ಕಮ್ಯುನಿಟಿ ಸರ್ವಿಸಸ್ ಅಂತ ಹೇಳ್ತಾ ಇದ್ರು. ಆದ್ರೆ ಜಾಸ್ತಿ ಅದು ಪ್ರಸಿದ್ಧಿ ಜನಕ್ಕೆ ಅರ್ಥ ಆಗೋದು ಆಸ್ಟ್ರೇಲಿಯಾದಲ್ಲಿ, ಅಂದ್ರೆ ನ್ಯೂ ಸೌತ್ ವೇಲ್ಸ್ ಅಲ್ಲಿ ಡಾಕ್ಸ್ ಅಂತ ಹೇಳಿದ್ರೆ DOCS ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟಿ ಸರ್ವಿಸಸ್. ಅಂದ್ರೆ ಅದನ್ನ ಒಂಥರ ಅದನ್ನ ಜನಕ್ಕೆ ಅದರದ್ದು ರೆಕಗ್ನಿಷನ್ ಜಾಸ್ತಿ. ಆಮೇಲೆ ಡಾಗ್ಸ್ ಅಂತ ಹೇಳಿದ್ರೆ ಆ ಜನಕ್ಕೆ ಸ್ವಲ್ಪ ಅದೊಂಥರ ಹೇಗೆ ಭೂತ ಬರುತ್ತೆ ಅನ್ನೋ ತರ ಭಾವನೆನೂ ಇದೆ. ಯಾಕಂದ್ರೆ ಬಂದು ಅವರು ಮಕ್ಕಳನ್ನ ತಗೊಂಡು ಹೊಟ್ಟೋಗ್ತಾರೆ ಅಂತ ಅನ್ನೋ ಭಾವನೆ ಇತ್ತು. ಅದಕ್ಕೆ ನಾ ಹೇಳ್ತಾ ಇದ್ದಂಗೆ 25 ವರ್ಷದ ಹಿಂದೆಯಿಂದ ನಾನು ಕೌನ್ಸಿಲರ್, ನಾನು ಸೋಷಿಯಾಲಜಿ ಜಾಸ್ತಿ ಮಾಡಿದ್ರಿಂದ ಇಂಡಿಯಾದಲ್ಲಿ ನಾನು ಲೆಕ್ಚರರ್ ಆಗಿದ್ದೆ. ಆಮೇಲೆ ಒಂದು ಅದು NDTB ಒಂದು ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಮ್ಯಾನೇಜ್ಮೆಂಟ್ ಅಂತ ಇತ್ತು, ಅಲ್ಲಿ ನಾನು ಐ ವಾಸ್ ಅ ಫ್ಯಾಕಲ್ಟಿ ಮೆಂಬರ್. ಅದಕ್ಕೆ ನನಗೆ ಜಾಸ್ತಿ ಅದು ಇಂಟರ್ಪರ್ಸನಲ್, ಅದು ಸೋಷಿಯಲ್ ವರ್ಕ್ ಇರೋ ಒಂಥರ ಅನುಭವ ಇರುತ್ತಲ್ಲ, ಆಮೇಲೆ ಟ್ರೈನಿಂಗ್ ಇರುತ್ತಲ್ಲ, ಅದು ಕೇಸ್ ವರ್ಕ್ ಮಾಡೋದು ಅದು ನನ್ಗಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಕೌನ್ಸಿಲಿಂಗ್ ಮಾಡಿದೆ. ಆಮೇಲೆ ಅದು ಹತ್ರ ಪೂರ್ತಿ ಮಾಸ್ಟರ್ಸ್ ಮಾಡಲಿಲ್ಲ, ಯಾಕಂದ್ರೆ ನಮ್ಗೆ ಬೇಕಾದ ಕೆಲಸ ಸಿಕ್ಬಿಡ್ತು. ಬಟ್ ಸೊ ಐ ಲರ್ನ್ ಅದ ಕೇಸ್ ವರ್ಕ್ ಕೂಡ ನನಗೆ ಕೌನ್ಸಿಲಿಂಗ್ ಇಂದ, ಟ್ರೈನಿಂಗ್ ಇಂದ ಬಂತು. ಆಮೇಲೆ ನಾನು ಶುರುದಲ್ಲಿ ಚೈಲ್ಡ್ ಪ್ರೊಟೆಕ್ಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಅದರಲ್ಲಿ ದೆನ್ ಹೌ ಟು ಅಸೆಸ್ ವೆದರ್ ಎ ಚೈಲ್ಡ್ ಇಸ್ ಸೇಫ್ ಇನ್ ಹರ್ ಹೋಮ್ ಆರ್ ಹಿಸ್ ಹೋಮ್, and whether the parents have the skills and the capacities to take care of a baby or a young person or a child. And anyone below the age of 18, and especially people below the age of 16, they were considered in need of very good care. And the legislation and the Children's Protection Act and ಆದ್ರಿಂದ ಆ ಲೆಜಿಸ್ಲೇಷನ್ ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟಿ ಸರ್ವಿಸಸ್ ನಾವು ಕೆಲಸ ಮಾಡ್ತಾ ಇದ್ವಿ. ಅದಕ್ಕೆ ವಿ ಹ್ಯಾಡ್ ಟು ಮೇಕ್ ಅನ್ ಅಸೆಸ್ಮೆಂಟ್. ಅಂದ್ರೆ ನಾವು ಸ್ವಲ್ಪ ಮನೆಗೆ ಹೋಗಿ ನೋಡಿ, ಏನಾದ್ರು ರಿಪೋರ್ಟ್ಗಳು ಬಂದ್ರೆ ನಮ್ಗೆ ಸ್ಕೂಲಿಂದ ಅಥವಾ ಹಾಸ್ಪಿಟಲ್ ಇಂದ ತಾಯಿ ಸ್ವಲ್ಪ ಕುಡಿಯೋದಿದೆಯೋ ಅಥವಾ ಮನೇಲಿ ಡೊಮೆಸ್ಟಿಕ್ ವೈಲೆನ್ಸ್ ಇದೆಯೋ ಅಂತ ನಮ್ಗೆ ಸ್ವಲ್ಪ ನೋಟಿಫಿಕೇಶನ್ ಬಂದ್ರೆ, ಇನ್ಫಾರ್ಮೇಶನ್ ಬಂದ್ರೆ, ಅವಾಗ ನಾವು ಹೋಗಿ ಅದನ್ನ ಮಗುನ ಹುಷಾರಾಗಿದೆಯಾ ಇಲ್ಲ ಅಂತ ನಾವು ಚೈಲ್ಡ್ ಪ್ರೊಟೆಕ್ಷನ್ ಅದರ ಬಗ್ಗೆ ಏನಾದ್ರು ಮಕ್ಕಳಿಗೆ ಡೊಮೆಸ್ಟಿಕ್ ವೈಲೆನ್ಸ್ ಆಗಿದೆಯಾ ಅಥವಾ ಸರಿಯಾಗಿ ಅವ್ರಿಗೆ ಊಟ ಸಿಗ್ತಾ ಇದೆಯಾ, ಸರಿಯಾಗಿ ಸ್ಕೂಲ್ ಕರ್ಕೊಂಡು ಹೋಗ್ತಾ ಇದಾರ, ಮೆಡಿಕಲ್ ಕೇರ್ ಸರಿಯಾಗಿ ಸಿಗ್ತಾ ಇದಾರ ಅಂತ. ಕೆಲವು ಸತಿ ಟೀಚರ್ಸ್, ಜಾಸ್ತಿಯಾಗಿ ಟೀಚರ್ಸ್ ಕಂಪ್ಲೇಂಟ್ ಮಾಡೋರು, ಅಥವಾ ಚೈಲ್ಡ್ ಕೇರ್ ಸೆಂಟರ್ಸ್, ಕೆಲವು ಸತಿ ಹಾಸ್ಪಿಟಲ್ಸ್ ಅಲ್ಲಿ ಮಗು
ತಾಯಿ ಹೆತ್ತಿದಾಗ ಅವಾಗ ಅವ್ರಿಗೆ ಗೊತ್ತಾಗೋದು ತಾಯಿಗೆ ಏನೋ ಒಂದು ಮತ್ತೆ ಮಾನಸಿಕ ರೋಗ ಇದೆಯೋ ಅಥವಾ ಏನಾದ್ರು ಒಂದು ಔಷಧಿಗಳು ತಗೋತಾರೋ ಆತರ ಎಲ್ಲಾನು ಏನಾದ್ರು ಇದ್ದಿದ್ರೆ ಅವಾಗ ನಮ್ಗೆ ಅವರು ಅಲರ್ಟ್ ಮಾಡ್ತಾ ಇದ್ರು. ನಾವು ಹೋಗಿ ಅದನ್ನ ನೋಡ್ಬೇಕಿತ್ತು. ಆ ಮಗುನ ನಾವು ಮನೆಗೆ ಹೋಗಕ್ಕೆ ಬಿಡ್ತಾ ಇರ್ಲಿಲ್ಲ, ನಾವು ತಗೊಂಡ್ಬಿಡ್ತಾ ಇದ್ವಿ. ಆಮೇಲೆ ವಿದಿನ್ 24 hours ನಾವು ಅದನ್ನ ಕೋರ್ಟ್ ತಗೊಂಡ್ ಹೋಗಿ ನಾವು ವಾಟ್ ದೇ ಕಾಲ್ ಪೇರೆಂಟಲ್ ರೆಸ್ಪಾನ್ಸಿಬಿಲಿಟಿನ ನಾವು ಮಿನಿಸ್ಟರ್ ಆಫ್ ಕಮ್ಯುನಿಟಿ ಸರ್ವಿಸಸ್ ಕಡೆ ಮಾಡಿಕೊಂಡು ದ ಕೋರ್ಟ್ ಆರ್ಡರ್ ಬರೋದು. ಸೊ ವಿ ಹ್ಯಾಡ್ ದ ನಮ್ಗೆ ಆ ಮಗುನ ತಂದೆ ತಾಯಿಯಿಂದ ರಿಮೂವ್ ಮಾಡೋದಕ್ಕೆ ನಮ್ಗೆ ಹಕ್ಕು ಕೊಡ್ಬೇಕು ಅಂತ ಕೋರ್ಟ್ ಕೊಡ್ತಾ ಇದ್ರು. ದೆನ್ ಅದನ್ನ ನಾವು ಸರಿಯಾಗಿರೋದು ಎಷ್ಟೋ ಜನ ನಮ್ಮ ಇಂಡಿಯನ್ ಕಮ್ಯುನಿಟಿಲಿ ಸ್ವಲ್ಪ ಕಡಿಮೆ, ಆದ್ರೆ ಬೇರೆ ಕಮ್ಯುನಿಟಿದಲ್ಲಿ ತುಂಬಾ ಜನ ಫಾಸ್ಟರ್ ಕೇರರ್ಸ್ ಅಂತ ಅಂದ್ರೆ ಪೋಷಕರು ಇರೋರು, ಅವ್ರಿಗೆ ಡಿಪಾರ್ಟ್ಮೆಂಟ್ ಸಪೋರ್ಟ್ ಮಾಡ್ತಾ ಇದ್ರು. ಅದೇ ಮಗುವಿನ ಖರ್ಚಿಗೆ ಎಲ್ಲದಕ್ಕೂ ಫಾರ್ಟ್ನೈಟ್ಲಿ ಪೇಮೆಂಟ್ಸ್ ಎಲ್ಲ ಕೊಡೋರು. ಆವಾಗ ಆ ಮಗುನ ಒಳ್ಳೆ ಕಡೆ ಸೇರಿಸಿ ಅಂಡ್ ದೆನ್ ಆ ಮಗುನ ಸಪೋರ್ಟ್ ಮಾಡ್ತಾ ಇದ್ವಿ ಆ ಪ್ಲೇಸ್ಮೆಂಟ್ ಅಲ್ಲಿ. ಇವಾಗ ಬೇರೆ ತರ ಸ್ವಲ್ಪ ಚೇಂಜ್ ಆಗಿದೆ. ಇದೂನು ಇದೆ, ಫಾಸ್ಟರ್ ಪ್ಲೇಸ್ಮೆಂಟ್ಸ್ ಇದೆ. ಇವಾಗ ಪ್ರೊಫೆಷನಲ್ ಲೆವೆಲ್ಗೆ ಅವ್ರಿಗೆ ಅಂದ್ರೆ ಪೋಷಕರನ್ನ ದೇ ಟ್ರೀಟ್ ದಮ್. ಅಂದ್ರೆ ಇವಾಗ ನಾನು ಸಹ ಒಂದ್ ಮಗುನ ಬೇಕಾದ್ರೆ ಪೋಷಕರಾಗಿ ತಗೋಬಹುದು, ಯಾಕಂದ್ರೆ ನನಗೆ ಕ್ವಾಲಿಫಿಕೇಶನ್ಸ್ ಎಲ್ಲ ನೋಡಿ ಅಂಡ್ ದೇ ಪೇ ದಮ್ ಅಟ್ ಎ ಪ್ರೊಫೆಷನಲ್ ರೇಟ್. ಸೊ ದಟ್ ಈಸ್ ಸಮಥಿಂಗ್ that has changed in the last 5 years. ನಾನಿದ್ದಾಗ ಇನ್ನೂ ಶುರು ಆಗ್ತಾ ಇತ್ತು. ನಾನು ಯಾಕಂದ್ರೆ ರಿಟೈರ್ ಆಗಲೇ 5 years. ಮುಂಚೆ ಅಡಾಪ್ಟಬಿಲಿಟಿ ಇರಲಿಲ್ಲ. ಅಡಾಪ್ಷನ್ ಇವಾಗ್ಲೂ ಇದೆ. ಅಂದ್ರೆ ಫಾಸ್ಟರ್ ಕೇರ್ ಅವ್ರಿಗೆ ಪೋಷಕರು ಬೇಕಿದ್ರೆ ಅಡಾಪ್ಷನ್ ಗೆ ಅಪ್ಲೈ ಮಾಡಬಹುದು. ಅಂಡ್ ವಿ ಎನ್ಕರೇಜ್ ಇಟ್. ಅಂದ್ರೆ ಯಾಕಂದ್ರೆ ಮಗುಗೆ ಒಂಥರ ತುಂಬಾ ಸ್ಟೆಬಿಲಿಟಿ ಬರುತ್ತೆ. ಆಮೇಲೆ ಇದು ನನ್ನ ಮನೆ ಅನ್ನೋ ಭಾವನೆ ಬರುತ್ತೆ. ಆಮೇಲೆ ಅದರಿಂದ ಪ್ರೀತಿ ಅಟ್ಯಾಚ್ಮೆಂಟ್ ಎಲ್ಲ ಬರುತ್ತೆ. ಅದಕ್ಕೆ ನಮ್ಗೆ ಅಡಾಪ್ಷನ್ ತುಂಬಾ ಇಷ್ಟ. ಅದ ಮಕ್ಕಳಿಗೆ ಅಡಾಪ್ಟ್ ಮಾಡ್ಕೊಂಡ್ರೆ ಪೇರೆಂಟ್ಸ್ ನಾವು ಪೋಷಕರು ಮಾಡ್ಕೊಂಡ್ರೆ ನಮ್ಗೆ ಬಹಳ ಸಂತೋಷ. ಸೊ ಯಾರು ಬಂದ್ಬಿಟ್ಟು ಯಾವ್ದಾರ ಮಗು ಇಷ್ಟಪಟ್ಟು ನಾವು ಅಡಾಪ್ಟ್ ಮಾಡ್ಕೋಬೇಕು ಅಂದ್ರೆ ಏನಾದ್ರು ಪ್ರೊಸೀಜರ್ ಏನಾದ್ರು ಫಾಲೋ ಮಾಡ್ತಾ ಇರುತ್ತಾ ಅವರೆಲ್ಲ? ನಾನ್ ಹೇಳಿದ್ದು ಯೂಶಲಿ ನಾನ್ ಕೆಲಸ ಮಾಡಿರೋದು, ನಾನು ಪೂರ್ತಿ ಬೇರೆ ಅಡಾಪ್ಷನ್ ಪ್ರೋಗ್ರಾಮ್ ಆಸ್ಟ್ರೇಲಿಯಾದಲ್ಲಿ ಅದರಲ್ಲಿ ನಾನು ಕೆಲಸ ಮಾಡಿಲ್ಲ. ಆದ್ರೆ ನಾನು ಪೋಷಕರು ಎಷ್ಟೋ ಜನ ಮುಂದೆ ಬಂದು ನಾನು ಈ ಮಗುನ ನನಗೆ ಅಡಾಪ್ಷನ್ ನನಗೆ ಬೇಕು, ನಮ್ಮನೇನೆ ಐ ವಾಂಟ್ ದ ಚೈಲ್ಡ್ ಫಾರ್ ಮೈ ಸೆಲ್ಫ್ ಅಂತ ನನ್ನ ಹೆಸರೇ ಕೊಡ್ಬೇಕು ಅದೆಲ್ಲ ಅಂತಂದ್ರೆ ನಾವು ಅದನ್ನ ವಿ ಎನ್ಕರೇಜ್. ಅವಾಗ ಆ ಪೋಷಕರದ್ದು ಅಸೆಸ್ಮೆಂಟ್ ಎಲ್ಲ ಮಾಡಬೇಕು. ಆಮೇಲೆ ಪೇರೆಂಟ್ಸ್ ಅವ್ರದ್ದು ಒಪ್ಪಿಗೆನೂ ಬೇಕು. ಕೆಲವು ಸತಿ ಪೇರೆಂಟ್ಸ್ ಇಷ್ಟ ಪಡೋದಿಲ್ಲ, ಅವ್ರಿಗೆ ಇಷ್ಟ ಇಲ್ಲ ಮಕ್ಕಳು ಪೋಷಕರ ಹತ್ರ ಇರೋದು. ಆಮೇಲೆ ಸ್ವಲ್ಪ ಹೊಟ್ಟೆ ಉರಿನೂ ಇರುತ್ತೆ, ಯಾಕಂದ್ರೆ ಪೋಷಕರ ಮೇಲೆ ಜಾಸ್ತಿ ಪ್ರೀತಿ ಇದ್ರೆ ಮಕ್ಕಳಿಗೆ ತಾಯಿಗೆ ಸ್ವಲ್ಪ ಇಷ್ಟ ಎಷ್ಟು ಕಡೆ ಕೊಡೋದಿಲ್ಲ. ಸಮ್ಟೈಮ್ಸ್ ನಮ್ಗೆ ಅಪ್ರೂವಲ್ ಕೊಡದಿದ್ರೆ ನಮ್ ಕೈಲಿ ಅವಾಗ ನಾವು ಅಡಾಪ್ಷನ್ ಮಾಡಕ್ ಆಗೋದಿಲ್ಲ. ಬಟ್ ವಿ ಆಲ್ಸೋ ಥಿಂಕ್ ಅಬೌಟ್ ದಿ ಇಂಟ್ರೆಸ್ಟ್ ಆಫ್ ದ ಚೈಲ್ಡ್. ಅಂದ್ರೆ ಅವ್ರಿಗೆ ಸುಮ್ನೆ ಫಾಸ್ಟರ್ ಪ್ಲೇಸ್ಮೆಂಟ್ ಅಲ್ಲಿ ಸ್ಟೆಬಿಲಿಟಿ ಇರೋದಿಲ್ಲ, ಅಡಾಪ್ಷನ್ ಅಲ್ಲಿ ಜಾಸ್ತಿ ಸ್ಟೆಬಿಲಿಟಿ ಇರುತ್ತೆ ಅಂತ. ಈವನ್ ಇಫ್ ದ ತಾಯಿ ಒಪ್ಪದೇ ಇದನ್ನು ಕೆಲವು ಸತಿ ನಾವು ವಿ ವಿಲ್ ಲುಕ್ ಅಟ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಚೈಲ್ಡ್, ನಾವು ಅಡಾಪ್ಷನ್ ಅಪ್ರೂವ್ ಮಾಡ್ತೀರಾ. ಸೊ ನಿಮಗೆ ಗೊತ್ತಾಗತ್ತೆ ಯಾರು ಜನ್ಮ ಕೊಟ್ಟವರು ಚೆನ್ನಾಗಿ ನೋಡ್ಕೊಳ್ತಾರೆ ಅಥವಾ ಈಗ ಅಡಾಪ್ಟ್ ಮಾಡ್ಕೊಳ್ಳೋರಿಗೆ ಎಲ್ಲ ಜವಾಬ್ದಾರಿ ಇದೆಯಾ ಅಂತ ಅವ್ರೆಲ್ಲ ಚೆಕ್ ಮಾಡಿ ನಿಮ್ಗೆ ಹ್ಯಾಪಿ ಆದ್ರೆ, ಸೊ ನೀವು ಕನ್ವಿನ್ಸ್ ಆದ್ರೆ ನೀವು ಬೇಕಾದ್ರೆ ಅಡಾಪ್ಷನ್ ಕೊಡ್ತೀರಾ. ಪ್ಲಸ್ ಈಗ ಅಡಾಪ್ಟ್ ಮಾಡ್ಕೊಳ್ಳಕ್ ಇಷ್ಟ ಇಲ್ಲ ಅಂದ್ರೆ ಈ ಫೋಸ್ಟರ್ ಕೇರ್ ಅಲ್ಲೂ ಕೂಡ ಅವ್ರ ಮಕ್ಳುಗಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಮನೆಯಲ್ಲಿ ಇರ್ಸ್ಕೊಂಡೆಲ್ಲ ನೋಡ್ಕೋಬಹುದು. ಸೊ ಅದಕ್ಕೂ ಕೂಡ ಡಿಪಾರ್ಟ್ಮೆಂಟ್ ಅವ್ರಿಗೆ ಪೇ ಕೂಡ ಮಾಡುತ್ತೆ. ಸುಮ್ಮನೆ ಖರ್ಚಿಗೆ ಅಂತ ಇವಾಗ ಪ್ರೊಫೆಷನಲ್ ರೇಟ್ ಅಲ್ಲಿ ಪೇ ಮಾಡ್ತಾ ಇದ್ದಾರೆ. ಬಿಕಾಸ್ ದೇ ಥಿಂಕ್ looking after a child is a professional role. ಅದನ್ನು ಬೇರೆ ಕೆಲಸ ಟೈಪೋ ಇದನ್ನು ಅದೇ ಕೆಲಸ ಅಂತ ಈಗ. ಸೊ ಅವ್ರಿಗೆ ಅಡಾಪ್ಷನ್ ಮಗುನ ಅವರೇ ಕರ್ಕೊಂಡ್ಬಂದು ಫೋಸ್ಟರ್ ಕೇರ್ ಮಾಡಿದ್ರೆ ಅವ್ರಿಗೆ ಅಷ್ಟು ಪೇಮೆಂಟ್ ಅಂತ ಕೊಡುತ್ತೆ. ಒಳ್ಳೆ ಪೇಮೆಂಟ್ ಇದೆ. ನಾನಿದ್ದಾಗ ಅಷ್ಟು ಒಳ್ಳೇದಿರ್ಲಿಲ್ಲ, ಇವಾಗ ಜಾಸ್ತಿ ಮಾಡಿದ್ದಾರೆ, ಚೇಂಜ್ ಆಗಿದೆ. ಅಂದ್ರೆ ಡಿಪೆಂಡ್ ಆನ್ ಯಾವ ಏಜ್ ಮಗುನ ಅವ್ರು ಅಡಾಪ್ಟ್ ಮಾಡ್ಕೊಳ್ತಾ ಇದಾರೆ ಅದನ್ನೆಲ್ಲ ಚೆಕ್ ಮಾಡ್ತಾರೆ ಅನ್ಸುತ್ತೆ. ಈ ಒಂದು ಸೊಸೈಟಿಲಿ ಎಷ್ಟಿದೆ, ಅದಕ್ಕೆಲ್ಲ ಏನೇನ್ ಖರ್ಚಾಗತ್ತೆ, ಅದೇ ಸ್ಪೀಚ್ ಥೆರಪಿ ಬೇಕು. ಯಾಕಂದ್ರೆ ಎಷ್ಟೋ ಜನ ಮಕ್ಕಳು ಈ ತರ ಆದ್ರೆ ತಂದೆ ತಾಯಿ ಸರಿಯಾಗಿ ನೋಡ್ಕೊಳ್ಳದೆ ನಮ್ಮ ಹತ್ರ ಬಂದ್ರೆ ಅವ್ರಿಗೆ ಎಷ್ಟೋ ಜನ ಮಕ್ಕಳಿಗೆ ಅವ್ರಿಗೆ ಬೆಳವಣಿಗೆ ಸರಿಯಾಗಿರೋದಿಲ್ಲ. ಅಂದ್ರೆ ಸ್ವಲ್ಪ ಬೆಳವಣಿಗೆ ಸ್ವಲ್ಪ ಹಿಂದೆ ಇರ್ತಾರೆ ಅವರು. ಅದಕ್ಕೆ ಜಾಸ್ತಿ ಪೋಷಕರು ಜಾಸ್ತಿ ಯತ್ನ ಮಾಡ್ಬೇಕು ಅವರನ್ನ ಮುಂದೆ ಬರ್ಸಕ್ಕೆ. ಅದಕ್ಕೆ ಅವ್ರಿಗೆ
ಥೆರಪಿಗೆ ಇದಕ್ಕೆ ಎಲ್ಲಾನು ನಾವು ದುಡ್ಡು ಕೊಡ್ತೀವಿ. ಅಂದ್ರೆ ವಿ ಸಪೋರ್ಟ್ ಇಟ್, ಅಂದ್ರೆ ಡಿಪಾರ್ಟ್ಮೆಂಟ್ ಸಪೋರ್ಟ್ ಮಾಡ್ತಾರೆ. ಪ್ರಾಬ್ಲಮ್ ಏನಾದ್ರು ಇದ್ರೆ ಮಗುಗೆ ಏನಾದ್ರು ಆ ರೀತಿ ಇದ್ದ ಮಕ್ಕಳುಗಳಿಗೆ ಅಂತ ಮಕ್ಕಳು ತುಂಬಾ ಜನ ಕೇರ್ ಅಲ್ಲಿ ಬರ್ತಾರೆ. ಅಂದ್ರೆ ಸ್ಪೆಷಲ್ ನೀಡ್ಸ್ ಅಂತಂದ್ರೆ ಆಟಿಸ್ಟಿಕ್ ಇರೋದು, ಆ ತರ ಬೇರೆ ತರ ವಿಕಾರವಾದ ಮಾನಸಿಕ ವಿಕಾರ ಇರೋ ಮಕ್ಕಳು ತುಂಬಾ ಜನ ಪೇರೆಂಟ್ಸ್ ನೋಡ್ಕೊಳಕ್ ಆಗೋದಿಲ್ಲ. ಹೌದಾ, ಅಂತ ಮಕ್ಕಳನ್ನ ನೋಡ್ಕೊಳ್ಳೋದು ಕಷ್ಟ. ಅದಕ್ಕೆ ಲಾಟ್ ಆಫ್ ಪೇರೆಂಟ್ಸ್ ಅವ್ರಿಗೆ ಆ ಕೆಪಾಸಿಟಿ ಇರೋದಿಲ್ಲ. ಅಂತ ಮಕ್ಕಳು ನಮ್ ಕಡೆ ಬಂದ್ಬಿಡ್ತಾರೆ. ಅವಾಗ ನಾವು ಅವ್ರನ್ನ ನೋಡ್ಕೊಳಕ್ಕೆ ನಾವು ಜಾಸ್ತಿ ಪೋಷಕರಿಗೆ ಜಾಸ್ತಿ ಹೆಲ್ಪ್ ಕೊಡ್ತೀವಿ. ಅವ್ರಿಗೆ ರೇಟ್ ಆಫ್ ಪೇಮೆಂಟ್ ಜಾಸ್ತಿ ಕೊಡ್ತೀವಿ. ಕೆಲವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಆ ಮಕ್ಕಳಿಗೆ ಬೇರೆ ಯಾವ ತರ ಪೂರ್ತಿ ಅವ್ರದ್ದು ಡೆವಲಪ್ಮೆಂಟ್ ಎಲ್ಲ ತುಂಬಾ ಕ್ಯಾಚಪ್ ಮಾಡ್ತಾರೆ. ಸ್ವಲ್ಪ ಮೈಲ್ಡ್ ಆಗಿದ್ರೆ, ಮೈಲ್ಡ್ ಹ್ಯಾಂಡಿಕ್ಯಾಪ್ ಇದ್ರೆ ಅದನ್ನ ತುಂಬಾ ಡಿಫರೆನ್ಸ್ ಮಾಡಬಹುದು. ಸೋ ನೈಸ್, ಬಹಳಷ್ಟು ಮಾಹಿತಿ ಕೊಟ್ರಿ. ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ಮಕ್ಳು ಇರೋದಿಲ್ಲ, ದತ್ತು ತಗೋಬೇಕು ಅಂತ ಅನ್ಕೊಳ್ತಾರೆ. ಈ ತರ ಒಂದು ಚಾನ್ಸಸ್ ಕೂಡ ಇರುತ್ತೆ. ಸೊ ಇವರೊಂದು ಡಿಪಾರ್ಟ್ಮೆಂಟ್ಗೆ ನೀವು ಇಲ್ಲಿ ಹೋದ್ರೆ ಅವರು ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟೀಸ್ ಅಂಡ್ ಜಸ್ಟಿಸ್ಗೆ ಹೋದ್ರೆ ಅವರು ಬಹಳ ಹೆಲ್ಪ್ ಮಾಡ್ತಾರೆ. ಒಂದು ಫೋಸ್ಟರ್ ಕೇರ್ಗೂ ಹೆಲ್ಪ್ ಮಾಡ್ತಾರೆ, ಅಥವಾ ಅಡಾಪ್ಟ್ ಮಾಡ್ಕೋಬಹುದು. ಕೆಲವರಿಗೆ ಮಕ್ಳು ಇರಲ್ಲ, ಅಥವಾ ಕೆಲವರಿಗೆ ಅಡಾಪ್ಟ್ ಮಾಡ್ಕೊಂಡು ಮಗುನ ಸಾಕ್ಬೇಕು ಅಂತ ಇರುತ್ತೆ. ಸೊ ಅವ್ರಿಗೆಲ್ಲ ಒಂದು ಪ್ರೊಫೆಷನಲ್ ಫೀಸ್ ಕೂಡ ಕೊಡುತ್ತೆ. ಸೊ ಬಹಳಷ್ಟು ಚೈಲ್ಡ್ ಪ್ರೊಟೆಕ್ಷನ್ ಬಗ್ಗೆ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಕಮ್ಯುನಿಟೀಸ್ ಅಂಡ್ ಜಸ್ಟಿಸ್ ತುಂಬಾ ವರ್ಕ್ ಮಾಡುತ್ತೆ ಆಕ್ಚುಲಿ. ಆಮೇಲೆ ಇನ್ನೊಂದೆರಡು ವಿಷಯ ನಾನು ಹೇಳ್ಬೇಕು ಅಂತ ಮೆಸೇಜಸ್. ಯಾಕಂದ್ರೆ ಕೆಲವು ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ. ಅಂದ್ರೆ ನಾವು ಸುಮ್ನೆ ಮಕ್ಕಳನ್ನ ಅವ್ರಿಗೆ ಡಾಗ್ಸ್ ಅಂತ ಹೇಳಿದ್ನಲ್ಲ, ಅದೊಂಥರ ಭೂತ ಅನ್ನೋ ತರ ಭಾವನೆ ಇರುತ್ತಲ್ಲ, ಅದು ಅವ್ರು ಅನ್ಕೊಂಡಿರೋದು ಬರ್ತಾರೆ ಮಗುನ ಎತ್ಕೊಂಡು ಕರ್ಕೊಂಡು ಹೊಟ್ಟೋಗ್ತಾರೆ ಅಂತ. ನಮ್ಮ ಮಕ್ಕಳನ್ನ ನಾವು ಕಳ್ಕೊಂಡ್ಬಿಡ್ತೀವಿ ಡಾಗ್ಸ್ ಇಂದ ಅಂತ ಜನರಿಗೆ ಕಮ್ಯುನಿಟಿಲಿ ನಮ್ಮ ಡಾಗ್ಸ್ ವಿಷಯ ಬಹಳ ಕೋಪ ಇದೆ ಆಸ್ಟ್ರೇಲಿಯನ್ ಕಮ್ಯುನಿಟಿದಲ್ಲಿ. ಆದ್ರೆ ಅದು ಹಾಗಲ್ಲ. ನಾವು ಆದಷ್ಟು ಮಗುನ ತಂದೆ ತಾಯಿ ಹತ್ರನೇ ಬಿಡ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾರೆ. ಆಸ್ ಎ ಲಾಸ್ಟ್ ರಿಸಾರ್ಟ್ ಅದನ್ನ ಮಗುನ ನಾವು ತಗೊಳ್ಳೋದು. ವೆನ್ ವಿ ಹ್ಯಾವ್ ಟ್ರೈಡ್ ಎವ್ರಿಥಿಂಗ್ ಅದೇ ಮಾಡೋದು. ದಟ್ ಈಸ್ ಒನ್ ಮಿಸ್ಕನ್ಸೆಪ್ಷನ್. ವಿ ಟ್ರೈ ಟು ಸಪೋರ್ಟ್ ದ ಪೇರೆಂಟ್ಸ್ ಟು ಟೇಕ್ ಕೇರ್ ಆಫ್ ದ ಚಿಲ್ಡ್ರನ್. ನಾವು ಹೇಳ್ತೀವಿ ಮನೇಲಿ ಡೊಮೆಸ್ಟಿಕ್ ವೈಲೆನ್ಸ್ ಇದ್ರೆ ನಾವು ತಾಯಿ ಹೇಳ್ತೀವಿ ಮಕ್ಕಳಿಗೆ ಡೊಮೆಸ್ಟಿಕ್ ವೈಲೆನ್ಸ್ ಪ್ರಭಾವ ಬೀರ್ದಂಗೆ ನೀವು ಸ್ವಲ್ಪ ದೂರ ಆಗ್ಬಿಡಿ, ಆವಾಗ ನೀವು ಮಕ್ಕಳನ್ನ ಇಟ್ಕೋಬಹುದು, ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಕೆಲವು ಸತಿ ತಾಯಿ ಅಂದ್ರೆ ಕೇಳ್ತಾರೆ, ಕೆಲವು ಸತಿ ಅವರು ಕೇಳೋದಿಲ್ಲ. ಅದಕ್ಕೆ ನಾವು ತುಂಬಾ ಯತ್ನ ಮಾಡಿ ಕೊನೆಗೆ ಸೋತು ಇನ್ನು ನಾವು ಮಗುನ ನಿಮ್ಮ ಹತ್ರ ಬಿಡಕ್ ಆಗಲ್ಲ ಅಂತ ಹೇಳಿ ಆಸ್ ಎ ಲಾಸ್ಟ್ ರಿಸಾರ್ಟ್ ವಿ ರಿಮೂವ್ ದ ಚೈಲ್ಡ್. ಅಂಡ್ ದೆನ್ ಇನ್ನೊಂದು ಏನ್ ಹೇಳ್ಬೇಕು ಅಂತಿದ್ದೆ ಅಂದ್ರೆ ಅದೇ that we don't always as a first resort remove the child. It is as a last resort. ಅಂದ್ರೆ ನೀವು ಎಲ್ಲಾ ತರನು ಪ್ರಯತ್ನ ಮಾಡ್ತೀರಾ. ನಿಮ್ಗೆ ಇನ್ಫಾರ್ಮೇಶನ್ ಬಂದಾಗ ಏನ್ ಪ್ರಾಬ್ಲಮ್ ಅಂತೀರಾ, ಮನೆಗೆ ಹೋಗ್ತೀರಾ, ಅದೆಲ್ಲ ಚೆಕ್ ಮಾಡ್ತೀರಾ, ಎಲ್ಲ ಏನೇನ್ ಪ್ರಾಬ್ಲಮ್ ಇದೆಯಾ ಏನು ಅಂತ ಎಲ್ಲಾನು ಟ್ರೈ ಮಾಡಿ ಏನು ವರ್ಕೌಟ್ ಆಗ್ಲಿಲ್ಲ, ಮಗು ಇವ್ರ ಜೊತೆ ಇದ್ರೆ ಸುರಕ್ಷಿತವಾಗಿರಲ್ಲ ಅಂತ ನಿಮ್ಗೆ ಯಾವಾಗ ಆಗುತ್ತೆ ಅವಾಗ ನೀವು ಈ ಒಂದು ಡಿಸಿಷನ್ ನೀವು ತಗೊಳ್ಬೇಕಾಗುತ್ತೆ ಚೈಲ್ಡ್ ಪ್ರೊಟೆಕ್ಷನ್ ಗೋಸ್ಕರ. ಇನ್ನೊಂದು ನಾನು ಏನ್ ಹೇಳ್ಬೇಕು ನನ್ನ ಮೆಸೇಜ್ ಅಂತಂದ್ರೆ, ಎಷ್ಟೋ ಕಮ್ಯುನಿಟೀಸ್ ಅಲ್ಲಿ ಹೆಂಗಸರು ಅಂದ್ರೆ ಫ್ಯಾಮಿಲೀಸ್, ಬರೀ ಹೆಂಗಸರಲ್ಲ, ಅವ್ರ ಹಸ್ಬೆಂಡ್ ಆಲ್ಸೋ, ಅವರು ಈ ಪೋಷಕರ ಕೆಲಸ ಮಾಡೋದು ತುಂಬಾ ಇಂಟ್ರೆಸ್ಟ್ ಇಂದ ಮಾಡ್ತಾರೆ. ಆಸ್ಟ್ರೇಲಿಯನ್ ಕಮ್ಯುನಿಟೀಸ್ ಅಲ್ಲಿ, ಆಮೇಲೆ ಅರೇಬಿಕ್ ಕಮ್ಯುನಿಟಿದಲ್ಲಿ, ಚೈನೀಸ್ ಕಮ್ಯುನಿಟಿದಲ್ಲಿ. ಆದ್ರೆ ನಮ್ಮ ಇಂಡಿಯನ್ ಕಮ್ಯುನಿಟಿ ಜಾಸ್ತಿ ಆಗಿ ಅವ್ರ ಅದಕ್ಕೆ ಕೈ ಎತ್ತಿ ನಾವು ಮಾಡ್ತೀವಿ ಅಂತ ಬರೋದಿಲ್ಲ. ಯಾಕಂದ್ರೆ ನಮ್ಮ ಸಂಸ್ಕೃತಿ ತುಂಬಾ ಬೇರೆ. ಅದಕ್ಕೆ ಐ ಥಿಂಕ್ ಐ ವಾಂಟ್ ಟು ಸೇ ದಟ್ ಎಷ್ಟೋ ಜನ ಇಂಡಿಯನ್ ಮಕ್ಕಳು ಫಿಜಿಯಿಂದ ಹುಟ್ಟಿದವರು, ಶ್ರೀಲಂಕಾದಲ್ಲಿ ಹುಟ್ಟಿದವರು, ಇಂಡಿಯಾದಲ್ಲಿ ಹುಟ್ಟಿದವ್ರದ್ದು ನಮ್ದೆಲ್ಲ ಒಂದೇ ಸಂಸ್ಕೃತಿ ಅಲ್ವಾ. ಅಂತ ಮಕ್ಕಳಿಗೆ ಕೆಲವು ಸತಿ ನಾವು ಪ್ಲೇಸ್ಮೆಂಟ್ ಕೊಡೋದು ಅಂದ್ರೆ ಪೋಷಕರು ಅದೇ ಕಲ್ಚರ್ ಇರೋ ಪೋಷಕರ ಜೊತೆ ಅದನ್ನ ಮ್ಯಾಚ್ ಮಾಡಕ್ ಹೋದ್ರೆ ನಮ್ಗೆ ಇಂಡಿಯನ್ ಕಲ್ಚರ್ ಅವರು ಸ್ವಲ್ಪ ಕಡಿಮೆ ಸಿಗೋದು ಕಷ್ಟ. ಆದ್ರೆ ದಟ್ ಇಸ್ ವೈ ಐ ವಾಂಟ್ ಟು ಸೇ ಟು ದಿ ಇಂಡಿಯನ್ ಕಮ್ಯುನಿಟಿ, ಇದು ತುಂಬಾ ಒಳ್ಳೆ ಪ್ರೊಫೆಷನ್ ಇದು. ಅಂಡ್ ದೆನ್ ಇಟ್ ಈಸ್ ವೆರಿ ವೆಲ್ ಸಪೋರ್ಟೆಡ್ ಅಂಡ್ ದೇ ವಿಲ್ ಬಿ ಡೂಯಿಂಗ್ ತುಂಬಾ ಉಪಕಾರ ಮಾಡ್ದಂಗೆ ಜನೋಪಕಾರದ ಕೆಲಸ ಇದು. ಅದಕ್ಕೆ ಐ ಥಿಂಕ್ ಮೋರ್ ಅಂಡ್ ಮೋರ್ ಇಂಡಿಯನ್ ಫ್ಯಾಮಿಲೀಸ್ ಶುಡ್ ಆಲ್ಸೋ ಪುಟ್ ದೇರ್ ಹ್ಯಾಂಡ್ ಅಪ್ to work as foster carers ತರ. ಸ್ವಲ್ಪ ಬೇರೆ ಬೇರೆ ಕಂಟ್ರಿ ಅವರು, ಬೇರೆ ಬೇರೆ ಕಲ್ಚರ್ ಅವರು ಈ ತರ ಮಾಡ್ತಾರೆ, ಇಷ್ಟಪಟ್ಟರೆ. ಕೆಲವರು ಅವರದೇ ಆದ ಮಕ್ಕಳು ಮಾಡ್ಕೊಳಕ್ ಇಷ್ಟನೂ ಪಡಲ್ಲ, ಜಸ್ಟ್ ಫೋಸ್ಟರ್ ಕೇರ್ ತಗೊಂಡ್ಬಂದು ಕೂಡ ಅಡಾಪ್ಟ್ ಮಾಡ್ಕೊಂಡು ಕೂಡ ಮಕ್ಕಳನ್ನ ಸಾಕ್ತಾರೆ. ಸೊ ನಮ್ಮ ಒಂದು ಇಂಡಿಯನ್ ಕಮ್ಯುನಿಟಿಯಲ್ಲಿ ಅದು ಸ್ವಲ್ಪ ಕಡಿಮೆ, ಒಂದು ಸೌತ್ ಏಷ್ಯನ್ ಕಮ್ಯುನಿಟೀಸ್ ಅಲ್ಲಿ ಕಡಿಮೆ ಅಂತ. ಯಾಕಂದ್ರೆ ಇವಾಗ ಇಲ್ಲಿ ಸೌತ್ ಏಷ್ಯನ್ ಸಂಖ್ಯೆ ಬಹಳ ಅಧಿಕವಾಗಿದೆಯಲ್ಲ, ಅದಕ್ಕೆ ಎಷ್ಟು ಮಕ್ಕಳು ಕೆಲವು ಸತಿ ಅವ್ರ ಚೈಲ್ಡ್ ಪ್ರೊಟೆಕ್ಷನ್ ಸಿಸ್ಟಮ್ ಅಲ್ಲಿ ಬರ್ತಾರೆ. ಅಂತ ಮಕ್ಕಳಿಗೆ
ಸೌತ್ ಏಷ್ಯನ್ ಪೋಷಕರೇ ಸಿಕ್ಕಿದ್ರೆ ಆ ಮಕ್ಕಳ ಅವ್ರ ರಿಲಿಜನ್ ಅವ್ರ ಕಲ್ಚರ್ ಎಲ್ಲಾನು ಚೆನ್ನಾಗಿ ಅದನ್ನ ಇಟ್ಕೊಂಡು ಅವ್ರಿಗೆ, ಬಿಕಾಸ್ ಕನೆಕ್ಷನ್ ವಿತ್ ಕಲ್ಚರ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು, ಕರೆಕ್ಟ್. ಬಹಳ ಒಳ್ಳೆಯ ಮಾಹಿತಿನ ಹೇಳಿದ್ರಿ. ಸೊ ರಾಜೇಶ್ವರಿ ಅವ್ರ ಜೊತೆ ನಮ್ಮ ಒಂದು ಈ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಅವರ ಒಂದು ಸೋಷಿಯಾಲಜಿ ಬಗ್ಗೆ, ಅವರ ಒಂದು ಈ ಫೋಸ್ಟರ್ ಕೇರ್ ಬಗ್ಗೆ, ಡಾಗ್ಸ್ ಬಗ್ಗೆ ಎಲ್ಲ ಬಹಳಷ್ಟು ಮಾಹಿತಿನ ಕೊಟ್ಟರು. ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಬನ್ನಿ, ಅದಕ್ಕಿಂತ ಮುಂಚೆ ಒಂದು ಹಾಡನ್ನ ಕೇಳೋಣ. ರಾಜ್ಕುಮಾರ್ ಅವರ ಒಂದು ಈ ಹಾಡನ್ನ ಕೇಳಿ ಸೊ ನಮ್ಮ ಸಂದರ್ಶನ ಕಂಟಿನ್ಯೂ ಆಗುತ್ತೆ. ಸ್ಟೇ ಟ್ಯೂನ್. ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ನಮ್ಮ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ತಿಳ್ಕೊಬಹುದು. ಹಾಗೆ ನಮ್ಮದು ಐ ಹಾರ್ಟ್ ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್ ಅಂಡ್ ಆಲ್ಸೋ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೂಡ ನೀವು ಪ್ರಪಂಚದ ಯಾವ ಮೂಲೆಯಲ್ಲಿದ್ರೂ ಕೂಡ ನೀವು ಕೇಳ್ಬೋದು. ಸೊ ಬನ್ನಿ, ನಮ್ಮ ಸಂದರ್ಶನ ರಾಜೇಶ್ವರಿ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ರಾಜೇಶ್ವರಿ ಅವರು ಒಂದು ಸೋಷಿಯಾಲಜಿ ಬಗ್ಗೆ ಮಾಹಿತಿ ಕೊಟ್ಟರು. ಹಾಗೆ ಇವರು ಈ ಫೋಸ್ಟರ್ ಕೇರು, ಈ ಡಾಗ್ಸ್, ಅದ್ರ ಬಗ್ಗೆ ಎಲ್ಲ ಬಹಳಷ್ಟು ಮಾಹಿತಿ ಕೊಟ್ಟರು ನಮ್ಮ ಸಂದರ್ಶನದಲ್ಲಿ. ಈಗ ಅವರನ್ನ ನಿಂತಾನೆ ಮೆನ್ಷನ್ ಮಾಡಿದೆ, ಇವ್ರಿಗೆ ಒಬ್ಬ ಮಗ ಇದ್ದಾನೆ, ಸಿದ್ಧಾರ್ಥ್ ಅಂತ. ಸೊ ಸಿದ್ಧಾರ್ಥ್ ಅವರು ಒಂದು ಕ್ಲಾಸಿಕ್ ಆಟಿಸಮ್ ಹೊಂದಿದ್ದು, ಅವರು ಒಬ್ಬ ನಿಪುಣ ಲೇಖಕರು ಕೂಡ ಆಗಿದ್ದಾರೆ. ಅವರು ಆನ್ ಅನ್ಸ್ಪೋಕನ್ ಸ್ಟೋರಿ ಎಂಬ ಒಂದು ಶೀರ್ಷಿಕೆಯನ್ನು ಪ್ರಕಟಿಸಿದ್ದಾರೆ. ಇದು ಆಟಿಸಮ್ ಬದುಕುತ್ತಿರುವ ಅವರ ಅನುಭವಗಳನ್ನು ಪರಿಶೋಧಿಸುತ್ತದೆ. ಹಾಗೆ ಅವರು ಅದೇ ವಿಷಯದ ಮೇಲೆ ತಮ್ಮ 2ನೇ ಜೀವನ ಚರಿತ್ರೆ ಪುಸ್ತಕದಲ್ಲಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಸೊ ನನ್ನ ಹತ್ರನೇ ಇದೆ, ಇದು ಆನ್ ಅನ್ಸ್ಪೋಕನ್ ಸ್ಟೋರಿ, ಸೊ ಲಿವಿಂಗ್ ವಿತ್ ಆಟಿಸಮ್. ಸೊ ಇವರ ಮಗನ ಹೆಸರು ಸಿದ್ಧಾರ್ಥ್ ಚಂದ್ರ ಅಂತ. ಸೊ ಇವರೇ ಈ ಒಂದು ಬುಕ್ ನ ಬರ್ದಿರೋದು. ಸೊ ಆ ಬುಕ್ ನ ಕೂಡ ನೀವು www.unspokenstory.com.au ಅಂತ ನೀವು ಈ ಬುಕ್ ನ ನೀವೊಂದು ವಿಸಿಟ್ ಮಾಡೋದ್ರಿಂದ, ಈ ವೆಬ್ಸೈಟ್ ನ ನೀವು ಈ ಬುಕ್ ನ ನೀವು ಕೊಂಡ್ಕೋಬಹುದು ಕೂಡ. ಸೊ ಬಹಳ ಚೆನ್ನಾಗಿದೆ, ದಯವಿಟ್ಟು ಈ ಬುಕ್ ನ ನೀವು ಕೊಂಡ್ಕೊಳ್ಳಿ. ಆಟಿಸಮ್ ಬಗ್ಗೆ ನಿಮಗೆ ಮಾಹಿತಿಗಳೆಲ್ಲ ಸಿಗುತ್ತೆ. ಸೊ ರಾಜೇಶ್ವರಿ ಅವರೇ, ನಿಮ್ಮ ಮಗನಿಗೆ ಒಂದು ಕ್ಲಾಸಿಕ್ ಆಟಿಸಮ್ ಕೂಡ ಇದೆ. ಈ ಆಟಿಸಮ್ ಅಂದ್ರೆ ಏನು ಅಂದ್ರೆ ಎಲ್ಲ ಬಹಳಷ್ಟು ಜನಗಳಿಗೆ ಗೊತ್ತಿರಲ್ಲ. ಏನು ಆಟಿಸಮ್ ಅಂದ್ರೆ ಏನು, ಹೇಗೆ ಗೊತ್ತಾಗುತ್ತೆ, ಅದ್ರ ಸಿಂಟಮ್ಸ್ ಏನು? ಸೊ ಈ ಒಂದು ಆಟಿಸಮ್ ಬಗ್ಗೆ ನನಗೆ ಹೇಳಿ, ಹೇಗೆ ಗೊತ್ತಾಯ್ತು ಈ ಆಟಿಸಮ್ ಅಂದ್ರೆ ಏನು ಅಂತ ಫಸ್ಟ್ ಹೇಳಿ. ಅದನ್ನ ಆಟಿಸಮ್ ಅಟ್ ಒನ್ ಟೈಮ್ ಅದನ್ನ ತುಂಬಾ ರೇರ್, ಅಪರೂಪವಾಗಿ ಅದು ಯಾವಾಗ ಮಕ್ಕಳಿಗೆ ಆಗುತ್ತೆ ಅಂತ ಅನ್ಕೊಂಡಿದ್ರು. ಇದು ಬಹಳ ಮುಂಚೆ ಅದನ್ನ ಇಟ್ ವಾಸ್ ಕನ್ಸಿಡರ್ಡ್ ಕ್ವೈಟ್ ಅ ರೇರ್ ಅನ್ಯೂಶುವಲ್ ಕೈಂಡ್ ಆಫ್, ಜಾಸ್ತಿ ಮಕ್ಕಳಿಗೆ ಆಟಿಸಮ್ ಇರ್ಲಿಲ್ಲ. ಅದ್ಯಾಕೋ ಏನೋ ಲಾಸ್ಟ್ 20-25 ಇಯರ್ಸ್ ಇಂದ ಅದರ ಸಂಖ್ಯೆ ಬಹಳ ಏರ್ತಾ ಇದೆ. ಅದು ಆಸ್ಟ್ರೇಲಿಯಾದಲ್ಲಿ ಸುಮಾರಾಗಿ ಜಾಸ್ತಿ ಇದೆ. ಅಂದ್ರೆ ನನಗೆ ಜ್ಞಾಪಕ ಇದ್ದಂಗೆ, ಪೂರ್ತಿ ಐ ಕ್ಯಾನ್ ನಾಟ್ ಬಿ ಸರ್ಟನ್, ಐ ಥಿಂಕ್ 1 in 45 ಏನೋ children are diagnosed with autism. ಅದರ ಬಗ್ಗೆ ಕ್ಲಾಸಿಕ್ ಆಟಿಸಮ್ ಇರೋದಿಲ್ಲ. ಐ ಥಿಂಕ್ ದ ಹೈಯೆಸ್ಟ್ ಇನ್ಸಿಡೆನ್ಸ್ ಆಫ್ ಆಟಿಸಮ್ ನಾನು ನೋಡ್ತಾ ಇದ್ದೆ ಚೈನಾದಲ್ಲಿದೆ. ಅಂದ್ರೆ ಡಯಾಗ್ನೋಸ್ಟಿಕ್ ಸರ್ವಿಸಸ್ ಚೆನ್ನಾಗಿ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ. ಇದ್ರ ಮುಂಚೆ ಅವರು ಜನರಿಗೆ ಗೊತ್ತಾಗ್ತಿರ್ಲಿಲ್ಲ, ಈ ಮಗುಗೆ ಏನೋ ಆಗಿದೆ ಅಂತ ಅನ್ಕೋತಾ ಇದ್ರು. ಇದಕ್ಕೆ ಏನು ಅಂತ ಅವ್ರಿಗೆ ಹೆಸರು ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಇವಾಗ ಡಾಕ್ಟರ್ಸ್, ಸೈಕಾಲಜಿಸ್ಟ್ ಅವ್ರಿಗೆಲ್ಲ ಟ್ರೈನಿಂಗ್ ಜಾಸ್ತಿ ಆಗಿದೆ. ಆಮೇಲೆ ಇದು ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾನು ತುಂಬಾ ಸ್ವಲ್ಪ ವೈಡ್ ಮಾಡಿದ್ದಾರೆ. ಅಂದ್ರೆ ನಾವ್ ದೇ ಕಾಲಿಂಗ್ ಇಟ್ ಎ ಸ್ಪೆಕ್ಟ್ರಮ್. ಅಂದ್ರೆ ತುಂಬಾ ಮೈಲ್ಡ್ ಆಗಿರೋ ಮಕ್ಕಳಿಗೂ ಆಟಿಸ್ಟಿಕ್ ಅಂತ ಹೇಳ್ತಾರೆ ಅಟ್ ಒನ್ ಎಂಡ್. ಅವ್ರಿಗೆ ಸುಮಾರಾಗಿ ಏನಂದ್ರೆ ಸ್ವಲ್ಪ ಸೋಷಿಯಲ್ ಸ್ಕಿಲ್ಸ್ ಕಡಿಮೆ ಇರುತ್ತೆ. ಅಂದ್ರೆ ಒಂಥರ ಪರಸ್ಪರ ಇನ್ನೊಬ್ಬರ ಜೊತೆ ಮಾತಾಡೋದು ಸ್ವಲ್ಪ ಅವ್ರಿಗೆ ಶೈನೆಸ್ ಅಥವಾ ಜಾಸ್ತಿ ಮಾತಾಡೋದಿಲ್ಲ, ಆ ತರ ಎಲ್ಲ ಇರುತ್ತೆ. ವಿಚ್ ವಿಲ್ ಹ್ಯಾವ್ ಎ ವೆರಿ ದೊಡ್ಡ ಪ್ರಭಾವ ಆಗುತ್ತೆ ಅವ್ರಿಗೆ ಲೈಫ್ ಅಲ್ಲಿ. ಆ ತರ ಸೋಷಿಯಲ್ ಸ್ಕಿಲ್ಸ್ ಕಡಿಮೆ ಇದ್ರೆ ಕೆಲವರು ತುಂಬಾ ಸಿವಿಯರ್ ಆಗಿರ್ತಾರೆ, ಅದು ಇನ್ನೊಂದು ಎಂಡ್ ಅಲ್ಲಿ ಇರ್ತಾರೆ. ಕ್ಲಾಸಿಕ್ ಆಟಿಸಮ್ ಏನು ಅಂತಂದ್ರೆ ಆಲ್ ಆಫ್ ದ ಸಿಂಪ್ಟಮ್ಸ್ ಆಫ್ ಆಟಿಸಮ್ ವಿ ಥಿಂಕ್ ಅಂದ್ರೆ ಒಂದು ಚೆಕ್ ಲಿಸ್ಟ್ ಅಲ್ಲಿ ನೋಡ್ಕೊಂಡು ಹೋದ್ರೆ ಅವ್ರಿಗೆ ತುಂಬಾ ಸುಮಾರಾಗಿ ಆಲ್ ದ ಸಿಂಪ್ಟಮ್ಸ್ ಇರೋದು ಅಂತ ಮಕ್ಕಳಿಗೆ ಅವ್ರಿಗೆ ಕ್ಲಾಸಿಕ್ ಆಟಿಸಮ್ ಅಂತ ಹೇಳ್ತಾರೆ. ಅಂದ್ರೆ ಅದರಲ್ಲಿ ಸುಮಾರು ಆಟಿಸಮ್ ಅದು ಸಂಖ್ಯೆ ನೋಡಿದ್ರೆ ಪ್ರಪಂಚದಲ್ಲಿ ಕ್ಲಾಸಿಕ್ ಆಟಿಸಮ್, ಚಿಲ್ಡ್ರನ್ ವಿತ್ ಕ್ಲಾಸಿಕ್ ಆಟಿಸಮ್ ಆರ್ ಪೀಪಲ್ ವಿತ್ ಕ್ಲಾಸಿಕ್ ಆಟಿಸಮ್ ಸುಮಾರು 40%, ಕ್ಲೋಸ್ ಟು 40% ಆಫ್ ಪೀಪಲ್ ವಿತ್ ಆಟಿಸಮ್ ಡು ನಾಟ್ ಸ್ಪೀಕ್. And those are usually people with classic autism. ನನ್ನ ಮಗನಿಗೆ ಆ ತರ ಇದೆ. ಬಟ್ ಆಟಿಸಮ್ ಅಲ್ಲಿ ಅದಕ್ಕೆ ಸ್ಪ್ಲಿಂಟರ್ ಸ್ಕಿಲ್ಸ್ ಅಂತ ಹೇಳ್ತಾರೆ. ಕೆಲವರು ಮುಂಚೆ ಅದಕ್ಕೆ
ಸವಾಂಟ್ ಸ್ಕಿಲ್ಸ್ ಅಂತ ಹೇಳೋರು. ಅಂದ್ರೆ SAVANT ಅಂದ್ರೆ ತುಂಬಾ ಸ್ಕಾಲರ್ಶಿಪ್ ಇರೋರು ಅಂತ. Now they don't use the term, they call splinter skills. ಅಂದ್ರೆ ಕೆಲವು ಸ್ಕಿಲ್ಸ್ ತುಂಬಾ ಅಡ್ವಾನ್ಸ್ ಇರುತ್ತೆ, ಆಮೇಲೆ ಬೇರೆ ಸ್ಕಿಲ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ಅಂತಂದ್ರೆ ಏನು ಅಂತಂದ್ರೆ ನನ್ನ ಮಗನಿಗೆ he's got that splinter skill of being able to spell and write and all that. So his written communication is quite advanced. ಯಾವ ತರ ವರ್ಡ್ ಬೇಕಾದ್ರೆ ಸ್ಪೆಲ್ ಮಾಡ್ತಾನೆ ಅದೆಲ್ಲ ಇರುತ್ತೆ. ಮ್ಯಾಥಮೆಟಿಕ್ಸ್ ಅಲ್ಲೂ ತುಂಬಾ ಚುರುಕಿದ್ದಾನೆ. ಅಂಥದ್ದು ಎಷ್ಟೋ it is quite common in autism to find people who are overall quite disabled, but certain areas ಅಲ್ಲಿ they are quite advanced. ನೀವು ಕೇಳಿರ್ಬೋದು, ಇಂಗ್ಲೆಂಡ್ ಅಲ್ಲಿ ಅವನ ಹೆಸರು ಮರ್ತೋಗಿದೆ, ಅವನಿಗೆ ಯಾವ್ದು ಒಂದು ಲ್ಯಾಂಡ್ಸ್ಕೇಪ್ ತೋರಿಸಿದ್ರು ಅವ್ನು ಒಂದ್ಸತಿ ನೋಡ್ಬಿಟ್ಟು ಅದನ್ನ ಡ್ರಾಯಿಂಗ್ ಮಾಡ್ತಾನೆ, ಪರ್ಫೆಕ್ಟ್ ಡ್ರಾಯಿಂಗ್. ಅಂದ್ರೆ ಅವ್ನ ವಿಷುವಲ್ ಸ್ಕಿಲ್ ಅಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ಕೆಲವ್ರಿಗೆ ಪಿಯಾನೋ ಮಾಡೋದು, ಮಾತಾಡೋದಿಲ್ಲ ಜಾಸ್ತಿ, ಏನೂ ಇಲ್ಲ, ಆದ್ರೆ ಪಿಯಾನೋ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಕೆಲವ್ರಿಗೆ ಅದು ಕ್ಯಾಲೆಂಡರ್ ಸ್ಕಿಲ್ಸ್ ಇರುತ್ತೆ. ಯಾವ ತರ ಹೇಳಿದ್ರೆ ಇವಾಗ 1950ದಲ್ಲಿ what day was the 6th of March 1953 ಅಂತ ನೀವು ಕೇಳ್ತೀರಾ ಅಂತ ಹೇಳಿ, ನಾನು ಅಂತ ಒಬ್ಬ ಹುಡುಗನ ನಾನು ನೋಡಿದ್ದೀನಿ ಏಪಿಂಗ್ ಅಲ್ಲಿ ನಾನು ಇರೋ ಕಡೆ. ಅವನು ಹೇಳ್ಬಿಡ್ತಾನೆ, ತಕ್ಷಣ ಹೇಳ್ತಾನೆ ಇಟ್ ವಾಸ್ ಎ ಸಂಡೇ ಸಚ್ ಅಂಡ್ ಸಚ್. ಐ ಡೋಂಟ್ ನೋ ಇಫ್ ಇಟ್ ವಾಸ್ ಎ ಸಂಡೇ. ಅದು ಕ್ಯಾಲೆಂಡರ್ ಸ್ಕಿಲ್ಸ್, ಕ್ಯಾಲ್ಕುಲೇಷನ್ ಸ್ಕಿಲ್ಸ್. ಶಕುಂತಲಾದೇವಿ ತರ ಎಷ್ಟೋ ಜನ ಆಟಿಸ್ಟಿಕ್ ಮಕ್ಕಳು ಹಂಗಿರ್ತಾರೆ, ಸೋ ಸ್ಮಾರ್ಟ್. ಸೊ ಇದೊಂಥರ ಕಾಯಿಲೆ ಇದ್ರೂನು ಅಂದ್ರೆ ಅವ್ರು ಜಾಸ್ತಿ ಮಾತಾಡೋದಿಲ್ಲ ಅವರು ಅಂತ ನೀವು ಹೇಳಿದ್ರೆ. ನಿಮ್ಗೆ ಹೇಗೆ ಗೊತ್ತಾಯ್ತು ನಿಮ್ ಮಗನ್ಗೆ ಆಟಿಸಮ್ ಇದೆ ಅಂತ? ಯಾವ ಒಂದು ವಯಸ್ಸಿನಲ್ಲಿ ಗೊತ್ತಾಯ್ತು? ಅದು ಹೇಗೆ ಬರುತ್ತೆ? ಏನು ಕಾಸಸ್ ಹೇಗಿತ್ತು ಹೇಗೆ ಅಂತ ಅದ್ರ ಬಗ್ಗೆ ಹೇಳಿ. ಲೈಕ್ ನಿಮ್ಗೆ ಹೇಗೆ ಗೊತ್ತಾಯ್ತು ಅವ್ನಿಗೆ ಆಟಿಸಮ್ ಇದೆ ಅಂತ? ಅವ್ನ ಬಿಹೇವಿಯರ್ ಅಲ್ಲಿ ಗೊತ್ತಾಯ್ತಾ ಚಿಕ್ಕ ವಯಸ್ಸಲ್ಲಿ? ಹೇಗೆ ಅದೇ ಕಾಸಸ್ ಏನು ಅಂತಂದ್ರೆ ಇದುವರೆಗೂ ಆಸ್ ಫಾರ್ ಎಸ್ ಐ ನೋ ತುಂಬಾ ಹೈಪಾಥಿಸಿಸ್ ಇದೆ, ಇದಿರ್ಬೋದು ಅದಿರ್ಬೋದು ಏನೇನೋ ಹೇಳ್ತಾರೆ. ಬಟ್ ಜನರಲಿ ದೇ ಸೇ ದ ಕಾಸ್ ಇಸ್ ಜೆನೆಟಿಕ್. ಅದನ್ನ ಅಷ್ಟಾಗಿ ಅಂದ್ರೆ ಇನ್ಹೆರಿಟೆಡ್ ಅಂದ್ರೆ. ಆಮೇಲೆ there is a 20% chance that if there is another child born in that family, that child will also have autism ಅಂತ ಇದೆ. So it is considered a very ಹೆರಿಟಬಲ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಸೊ ಬಟ್ ಇದುವರೆಗೂ ಯಾರಿಗೂ ಪೂರ್ತಿ ಆಟಿಸಮ್ ನ ಅರ್ಥ ಮಾಡ್ಕೊಂಡಿಲ್ಲ, ಯಾಕಂದ್ರೆ ಇಟ್ ಇಸ್ ನಾಟ್ ಎ ಸಿಂಗಲ್ ಜೀನ್ ಡಿಸಾರ್ಡರ್. ತುಂಬಾ ಜೀನ್ಸ್ ಆಗಿ ಅದರ ಜೆನೆಟಿಕ್ ಲೋಡ್ ಇನ್ಕ್ರೀಸ್ ಆಗಿ ಆಟಿಸಮ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ದೀಸ್ ಆರ್ ಆಲ್ ನನಗೆ ಗೊತ್ತಿಲ್ಲ, ಬಿಕಾಸ್ ಐ ಆಮ್ ನಾಟ್ ಎ ಡಾಕ್ಟರ್, ಸೊ ಐ ಡೋಂಟ್ ವಾಂಟ್ ಟು ಗೋ ಆನ್ ಹಿಯರ್. ಏನು ಕಾಸಸ್ ಅಂತ ರೂಟ್ ಕಾಸಸ್ ಯಾರಿಗೂ ಗೊತ್ತಿಲ್ಲ, ಬಟ್ ಎಲ್ಲ ಹೇಳ್ತಾ ಇರೋ ಪ್ರಕಾರ ಇದೊಂದು ಜೆನೆಟಿಕಲಿ ಡಿಸಾರ್ಡರ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೂ ಇನ್ನ ಸ್ವಲ್ಪ ರೂಟ್ ಕಾಸಸ್ ಅವ್ರಿಗೆ ಗೊತ್ತಾಗಿಲ್ಲ. ಬಟ್ ಸಿಂಪ್ಟಮ್ಸ್ ನೀವು ಈಗ ತಾನೇ ಎಕ್ಸ್ಪ್ಲೈನ್ ಮಾಡಿದ್ರಿ, ಹೇಗೆ ಅವ್ರ ಒಂದು ಬಿಹೇವಿಯರ್ ಎಲ್ಲ ಹೇಗಿರ್ತಾರೆ. ಬಟ್ ಸ್ಟಿಲ್ ಅವ್ರು ಸ್ಮಾರ್ಟ್ ಆಗೂ ಇರ್ತಾರೆ, ಒಂದು ಇಂಟೆಲಿಜೆಂಟ್ ಆಗೂ ಕೂಡ ಇರ್ತಾರೆ. ನೀವು ಮಗ ರೈಟಿಂಗ್ ಅಲ್ಲಿ ಸೋ ಗುಡ್, ಅವನ ರೈಟಿಂಗ್ ಸ್ಕಿಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇನ್ನೊಂದು ಹುಡುಗಗೆ ಕ್ಯಾಲೆಂಡರ್, ಸೊ ಪ್ರತಿಯೊಂದು ಇನ್ಸಿಡೆಂಟ್ ಯಾವ ಏನೇನ್ ನಡೀತು ಅನ್ನೋ ಹಿಸ್ಟ್ರಿಗಳು ಕೂಡ ಎಲ್ಲ ಗ್ಯಾಪ್ ಇರುತ್ತೆ. ಅದೆಲ್ಲ ಮೋಸ್ಟ್ಲಿ ಗಾಡ್ ಅವ್ರಿಗೊಂದು ಆಟಿಸಮ್ ಕೊಟ್ಟರು ಕೂಡ ಅದೊಂದು ಗಿಫ್ಟೆಡ್ ಆಗಿ ಕೊಟ್ಟಿದ್ದಾರೆ ಅನ್ಸುತ್ತೆ. ಅವ್ರಿಗೆ ಇರುತ್ತೆ. ಅಂದ್ರೆ ಕೆಲವರು ಇಂಟ್ರೋವರ್ಟ್ ಆಗಿರ್ತಾರೆ, ಮಾತೇ ಆಡಲ್ಲ. ಬಟ್ ನೀವಂದ್ರೆ ಪಿಯೋನ ತುಂಬಾ ಚೆನ್ನಾಗಿ ನುಡಿಸ್ತಾರೆ ಅವರು ಪಿಯೋನ ಅಂತ ಎಲ್ಲ ಹೇಳಿದ್ರೆ. ಒಂಥರ ಅದೊಂದು ಕಾಯಿಲೆ ಅಂತ ಅಂದ್ರೂ ಕೂಡ ಒಂದು ವರದಾನ ಅಂತಾನೂ ಹೇಳ್ಬೋದು. ಎರಡೂ ಇದೆ. ಸೊ ಇದೊಂಥರ ಮೆಂಟಲಿ ಕಾಯಿಲೆ ಅಂತಾನು ಒಂಥರ ಅಷ್ಟು ಹೇಳಕ್ಕಾಗಲ್ಲ, ಹ್ಯಾಂಡಿಕ್ಯಾಪ್ಟ್ ಅಂತಾನು ಹೇಳಕ್ಕಾಗಲ್ಲ. ಅವರು ಒಂಥರ ದಿನಗಟ್ಲೆ ಕೆಲಸ ಮಾಡೋದು, ತಮ್ಮನ್ನ ತಾವು ನೋಡ್ಕೊಳ್ಳೋದು, ಅವೆಲ್ಲ ಸ್ವಲ್ಪ ಕ್ಲಾಸಿಕ್ ಆಟಿಸಮ್ ಇರೋರ್ಗೆ ಅವೆಲ್ಲ ಆಗೋದಿಲ್ಲ. ಅವ್ರಿಗೆ ಯಾರೊಬ್ರು ಸ್ವಲ್ಪ ಸಪೋರ್ಟ್ ಇರ್ಬೇಕು, ಯಾರು ಓವರ್ಲುಕ್ ಮಾಡ್ತಾ ಇರ್ಬೇಕು ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಎಲ್ಲ ಅದಿರ್ಬೇಕು. ಆಮೇಲೆ ನೀವು ಕೇಳಿದ್ರಿ ನಿಮಗೆ ಹೇಗ್ ಗೊತ್ತಾಯ್ತು ನಿಮ್ ಮಗನ್ಗೆ ಆಟಿಸಮ್ ಅಂತ. ಅವನು ಸುಮಾರು 1 ವರ್ಷದ ಹುಡುಗ ಆಗಿದ್ದಾಗ, ಅದಕ್ಕೆ ಮುಂಚೆ ಅವನು ಬೇಗ ಎಲ್ಲಾನು ಮಾಡಿದ್ದು ಅದೇ. ಮತ್ತೆ ಕ್ರಾಲಿಂಗ್ ಅಂತ ಹೇಳ್ತಾರಲ್ಲ, ಅದು ಮಾಡುದು, ಅದೆಲ್ಲ ಅದು ನಡೆಯೋದು ಎಲ್ಲ 10 ತಿಂಗಳಿಗೆ ನಡೆಯೋದು ಎಲ್ಲಾನು ಆಯ್ತು. ಆದ್ರೆ ಅವನ್ಗೆ ಬೇರೆ ಮಕ್ಕಳಿಗೆ ಹೋಲಿಸಿದ್ರೆ ಅವನ್ಗೆ ಒಂಥರ ಕಮ್ಯುನಿಕೇಶನ್ ಅಲ್ಲಿ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಅಂದ್ರೆ ಬೇರೆ ನಾನು 1 ವರ್ಷದ ಮಗು ನೋಡಿದ್ರೆ ಅದಕ್ಕೆ ಪಾಯಿಂಟ್ ಮಾಡೋದು, ಅದನ್ನ ತೋರಿಸೋದು, ಆಮೇಲೆ ಶಬ್ದಗಳು ಮಾಡೋದು, ಈ ತರ ಬಿಹೇವಿಯರ್ ನನ್ಗೆ ಅಷ್ಟು ಕಾಣಲಿಲ್ಲ. ಅವಾಗ ನನ್ಗೆ ಸ್ವಲ್ಪ ಚಿಂತೆ ಶುರು ಆಯ್ತು. ಆಮೇಲೆ ಇನ್ನೊಂದೇನು ಅಂದ್ರೆ ಅವನು ಸ್ವಲ್ಪ ರುಟೀನ್ ಚೇಂಜ್ ಆಗೋಗ್ಬಿಟ್ರೆ ತುಂಬಾ ಅಪ್ಸೆಟ್ ಆಗೋನು. ಆಮೇಲೆ ಯಾವ್ದಾದ್ರು ಕ್ರೌಡ್ ಅಲ್ಲಿ ಹೋದ್ರೆ ಅವ್ನಿಗೆ ಶಬ್ದ ಜಾಸ್ತಿ ಇದ್ರೆ, ಈ ಮಕ್ಕಳಿಗೆ ಆಟಿಸ್ಟಿಕ್ ಚಿಲ್ಡ್ರನ್ಗೆ
ಸೆನ್ಸರಿ ಇಶ್ಯೂಸ್ ತುಂಬಾ ಇರುತ್ತೆ. ತುಂಬಾ ಇರುತ್ತೆ. ಅಂದ್ರೆ ಕಿವಿದಲ್ಲಿ ಸಮಟೈಮ್ಸ್ ಅವ್ರಿಗೆ ಬಹಳ ಶಾರ್ಪ್ ಹಿಯರಿಂಗ್, ಹೈಪರ್ ಅಕ್ಯೂಟ್ ಹಿಯರಿಂಗ್ ಅಂತ ಹೇಳ್ತಾರೆ. ವಿಷನ್ ಅಲ್ಲೂ ಅಷ್ಟೇ ಕೆಲವು ಸತಿ ಕಣ್ಣಲ್ಲಿ ಕಣ್ಣು ನೋಡ್ಕೊಂಡು ಮಾತಾಡೋದಿಲ್ಲ, ಯಾಕಂದ್ರೆ ಅವ್ರಿಗೆ ಹರ್ಟ್ ಆಗುತ್ತೋ ಏನೋ ಮಾಡಕ್ಕಾಗಲ್ಲ. ಕೆಲವು ಮಕ್ಕಳಿಗೆ ಇದು ಬ್ರೈಟ್ ಲೈಟ್ಸ್ ಆಗಲ್ಲ, ಕೆಲವು ಮಕ್ಕಳಿಗೆ ಬ್ರೈಟ್ ಲೈಟ್ಸ್ ಬೇಕು. ಆಮೇಲೆ ಒಂಥರ ಶಾರ್ಪ್ ಆಬ್ಜೆಕ್ಟ್ಸ್ ಎಲ್ಲ ಮುಟ್ಟೋದು ಅವೆಲ್ಲ ಈ ತರ ಇರುತ್ತೆ. ಸೊ ದೇ ಹ್ಯಾವ್ ಗಾಟ್ ಅ ಲಾಟ್ ಆಫ್ ಸೆನ್ಸರಿ ಕೈಂಡ್ ಆಫ್ ಇಶ್ಯೂಸ್. ಓಕೆ, ತುಂಬಾ ಸೆನ್ಸಿಟಿವಿಟಿ ಇದೆ, ಲೈಟ್ಗೂ ಸೆನ್ಸಿಟಿವಿಟಿ ಇದೆ, ಎಲ್ಲ ಶಬ್ದಕ್ಕೆ ಸೆನ್ಸಿಟಿವಿಟಿ ಇರುತ್ತೆ. ಅದನ್ನ ನಾನು ನೋಟಿಸ್ ಮಾಡಿದೆ. ಬೇರೆ ಮಕ್ಕಳು ಕಾಮ ಬರ್ತ್ಡೇ ಪಾರ್ಟಿ ಕರ್ಕೊಂಡು ಹೋದ್ರೆ ಇವ್ನು ತುಂಬಾ ಗಾಬರಿಯಾಗಿ ತುಂಬಾ ಹೆದರ್ಕೊಳ್ಳೋನು, ಅವ್ನಿಗೆ ಆ ಶಬ್ದ ಆಗ್ತಾ ಇರ್ಲಿಲ್ಲ. ಸೊ ನಿಮ್ಗೆ ಅನ್ಸ್ತು ಯಾಕೋ ನಾರ್ಮಲ್ ಅಂತ ಅನ್ನಿಸ್ತಾ ಇಲ್ಲ ನನ್ ಮಗ. ಸುಮಾರು ಎಷ್ಟು ವರ್ಷ ಆಯ್ತು ನಿಮ್ಮ ಮಗನಿಗೆ ಆವಾಗ? ಅವ್ನಿಗೆ ಸುಮಾರು, ಆಮೇಲೆ ಅವ್ನಿಗೆ ನಡಿಯಕ್ ಶುರು ಮಾಡಿದ್ಮೇಲೆ ಅವ್ನಿಗೆ ಅದೇ ಬೇಗನೆ ನಡೆದ ಸುಮಾರು ಎಲ್ಲ ಮಕ್ಕಳ ಆವಾಗ. ಇಲ್ಲ, 1 ವರ್ಷ ನಂದು ಅದೇ ನಾವ್ ಕೇಳ್ತಾ ಇದ್ವಿ ಯಾತಕ್ಕೆ ಅವ್ನು ಮಾತಾಡ್ತಿಲ್ಲ ಅಂತ. ಅವಾಗ ಅವ್ನಿಗೆ ಒಂದ್ 18 ತಿಂಗಳಾಗಿದ್ದಾಗ ನಾವು ಸ್ಪೀಚ್ ಪೆಥಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಇವ್ನು ಮಾತು ಯಾಕೆ ಆಡ್ತಿಲ್ಲ ಅಂತ ಹೊಡ್ಕೊಂಡು ಹೋಗಿ, ಏನು ಪರವಾಗಿಲ್ಲ, ಕೆಲವು ಮಕ್ಕಳು ನಿಧಾನ ಮಾಡ್ತಾರೆ, ಅಂತ ಹೇಳಿದ್ರು. ಆಮೇಲೆ ಅವ್ನಿಗೆ 2 ವರ್ಷ ಆದಾಗ ಅವ್ನಿಗೆ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಇದು ಖಂಡಿತ ಏನೋ ಆಗಿದೆ, ನೀವು ನೋಡಿಸ್ಬೇಕು ಅಂತ. ಆವಾಗ ನನ್ಗೆ ಸುಮಾರು 1 ವರ್ಷದಿಂದಾನೇ ಅನುಮಾನ ಆಗ್ತಾ ಇತ್ತು, ಒಂದು ಡೆವಲಪ್ಮೆಂಟ್ ಸ್ವಲ್ಪ ಸರಿಯಾಗಿಲ್ಲ, ಬೇರೆ ಮಕ್ಕಳಿಗೆ ಹೋಲಿಸಿದ್ರೆ ಅವನಷ್ಟು ಶಾಂತವಾಗಿಲ್ಲ, ಒಂಥರ ಬೇರೆ ತರ ಇದ್ದಾನೆ. ಅವನಿಗೆ ಯಾವಾಗ್ಲೂ ಸ್ವಲ್ಪ ರುಟೀನು, ಆಮೇಲೆ ಓಡಾಟ ಜಾಸ್ತಿ, ಸುಮ್ಮನೆ ನಡೀತಾ ಇರೋದು. ಬೇರೆ ಮಕ್ಕಳಿಗೆ ವೆರೈಟಿ ಆಫ್ ಬಿಹೇವಿಯರ್ಸ್ ಜಾಸ್ತಿ, ಇದು ಸ್ವಲ್ಪ ರೆಪಿಟೇಟಿವ್ ಬಿಹೇವಿಯರ್ ಅಂತ ಹೇಳ್ತಾರೆ, ಅದು ಜಾಸ್ತಿ ಇತ್ತು. ಸೊ ಹಾಗೆ ಸುಮಾರು ಐ ಥಿಂಕ್ ಇಟ್ ಇಸ್ ಕಾಮನ್ ದಟ್ ಚಿಲ್ಡ್ರನ್ ಗೆಟ್ ಡಯಾಗ್ನೋಸ್ಡ್ ಅಟ್ ದಿ ಏಜ್ ಆಫ್ 2 years ಅಂತ. ಆಮೇಲೆ ಎಲ್ಲರೂ ಹೇಳೋದು ಅರ್ಲಿ ಇಂಟರ್ವೆನ್ಷನ್ ತುಂಬಾ ಒಳ್ಳೆಯದು, ತುಂಬಾ ಉಚಿತ ಅಂತ. ಅದಕ್ಕೆ ಜಾಸ್ತಿ ಸ್ವಲ್ಪ ಬೇಗ ಡಯಾಗ್ನೋಸ್ ಮಾಡಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ. ಏನೇನೋ ಟೂಲ್ಸ್ ಎಲ್ಲಾನು ಡೆವಲಪ್ ಮಾಡ್ತಾ ಇದ್ದಾರೆ, ಸೆನ್ಸಿಟಿವ್ ಟೂಲ್ಸ್, ಅಂದ್ರೆ ಬೇಗ ಪಿಕಪ್ ಮಾಡ್ಕೊಡೋಣ ಅಂತ. ಆದ್ರೆ ಆಗಿನ ಕಾಲದಲ್ಲಿ ನನ್ನ ಮಗನಿಗೆ ಸುಮಾರಾಗ ಬೇಗನೆ ನಾವು ಡಯಾಗ್ನೋಸ್ ಬಂತು ಅವ್ರಿಗೆ. ಯಾಕಂದ್ರೆ 1 ವರ್ಷದಿಂದಾನೇ ನಾನು ಸ್ವಲ್ಪ ನರ್ಸಸ್ನ ಡಾಕ್ಟರ್ಸ್ನ ಕೇಳಕ್ ಶುರು ಮಾಡಿದ್ದೆ. ಆದ್ರೆ ಆವಾಗ ಅಷ್ಟೊಂದು ಸರ್ವಿಸಸ್ ಇರ್ಲಿಲ್ಲ, ಆದ್ರೆ ಇವಾಗ ಸ್ವಲ್ಪ ಜಾಸ್ತಿ ಇದೆ. ಸೊ ಮಕ್ಕಳಿಗೆ ಬೇಗ ಡಯಾಗ್ನೋಸಿಸ್ ಮಾಡಿದ್ರೆ ಅವ್ರಿಗೆ ಸಹಾಯ ತಕ್ಷಣ ಸಿಕ್ಬಿಟ್ರೆ ಅವ್ರಿಗೆ ತುಂಬಾ ಉಪಯೋಗ ಆಗುತ್ತೆ. ಹೌದು, NDIS ಬೇರೆ ಇದೆ, ಅದಕ್ಕೆ ಇವಾಗ 2016 ಇಂದ ನ್ಯೂ ಸೌತ್ ವೇಲ್ಸ್ ಅಲ್ಲಿ NDIS ಫೆಡರಲ್ ಲಾ ಇದೆಯಲ್ಲ, ಅಂದ್ರೆ ಚಿಲ್ಡ್ರನ್ ಹೂ ನಾಟ್ ಜಸ್ಟ್ ಚಿಲ್ಡ್ರನ್, ಎನಿ ಒನ್ ಬಿಲೋ ದಿ ಏಜ್ ಆಫ್ 65 ಯಾರು ಅಂಥವ್ರಿಗೆ ಏನಾದ್ರು ಒಂದು ಹೆಲ್ತ್ ಎಸ್ಪೆಷಲಿ ಡೆವಲಪ್ಮೆಂಟಲ್ ನೀಡ್ಸ್ ಇದ್ರೆ ಅವರೆಲ್ಲ they'll be enrolled in the scheme. ಅವ್ರಿಗೊಂದು ಅಸೆಸ್ಮೆಂಟ್ ಆಗಿ then they will get a support package which is a funding package, and they can purchase services like speech pathology, occupational therapy. ಆಮೇಲೆ ಸುಮಾರು 16 ವರ್ಷದ ಮೇಲಿನ ಮಕ್ಕಳಿಗೆ ಅವ್ರಿಗೆ ತಂದೆ ತಾಯಿಯವರನ್ನ, ಸುಮಾರು ಮಕ್ಕಳಿಗೆ ವಯಸ್ಸಾಗ್ತಾ ಬಂದಂಗೆ ತಂದೆ ತಾಯಿ ನೋಡ್ಕೊಡೋದಿಲ್ಲ ಅಲ್ವಾ, ಅವ್ರು ಇಂಡಿಪೆಂಡೆಂಟ್ ಆಗುತ್ತಾರೆ. ಆ ವಯಸ್ಸಲ್ಲಿ ಈ ಮಕ್ಕಳು ಇಂಡಿಪೆಂಡೆಂಟ್ ಆಗ್ತಾ ಇದೆ, ಅವ್ರಿಗೆ ತಂದೆ ತಾಯಿ ನೋಡ್ಕೊಳ್ಳೋದು ಬೇಕಿಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಸಪೋರ್ಟ್ ವರ್ಕರ್ಸ್ ಕೊಡ್ತಾರೆ, ಅದಕ್ಕೂ ಫಂಡಿಂಗ್ ಕೊಡ್ತಾರೆ. ನ್ಯಾಷನಲ್ ಡಿಸಬಿಲಿಟಿ ಸರ್ವಿಸಸ್ ಅನ್ಸುತ್ತಲ್ಲ, ಅದು ನ್ಯಾಷನಲ್ ಡಿಸಬಿಲಿಟಿ ಇನ್ಶೂರೆನ್ಸ್ ಸ್ಕೀಮ್ ಅಂತ. ಸಾರಿ, ಸೊ ನ್ಯಾಷನಲ್ ಡಿಸಬಿಲಿಟಿ ಇನ್ಶೂರೆನ್ಸ್ ಸ್ಕೀಮ್ ಅಂತ. ಇಟ್ಸ್ ಅ ವೆರಿ ಗುಡ್ ಥಿಂಗ್. ಆಸ್ಟ್ರೇಲಿಯಾದಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಫ್ರೀ ಫಂಡಿಂಗ್ ಎಲ್ಲ ಸಿಗುತ್ತೆ. ಇವ್ರಿಗೊಂದು ಡಿಸಬಿಲಿಟಿ ಇದೆ ಅಂತೆಲ್ಲ ಗೊತ್ತಾದ್ರೆ ಅವರೇ ಒಂದು ಫಂಡ್, ಅವರೇ ಬಂದು ಎಲ್ಲ ಚೆಕ್ ಮಾಡ್ತಾರೆ, ಎಲ್ಲ ಅನಾಲಿಸಿಸ್ ಎಲ್ಲ ಮಾಡ್ಬಿಟ್ಟು ಸೊ ಅದಕ್ಕೆ ಇವ್ರಿಗೆ ಸರ್ವಿಸಸ್ ನ ಫ್ರೀ ಆಗಿ ಫಂಡಿಂಗ್ ನ ಕೊಡ್ತಾರೆ. ಸೊ ಅವ್ರಿಗೆ ಯಾವ್ದೋ ಒಂದು ಸ್ಪೀಚ್ ಥೆರಪಿ ಇರ್ಬೋದು, ಬಿಹೇವಿಯರ್ ಥೆರಪಿ ಇರ್ಬೋದು, ಇನ್ನು ಸ್ಪೆಷಲ್ ಎಜುಕೇಶನ್ ಇರ್ಬೋದು, ಪ್ರತಿಯೊಂದು ಕೂಡ ಕೊಡ್ತಾರೆ. ಸೊ ಈ ಆಟಿಸಮ್ ಅಲ್ಲಿ ಕೆಲವು ಮಕ್ಕಳಿಗೆ ಸ್ಪೀಚ್ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿದ್ರಿ ಅಲ್ವಾ? ಆಟಿಸಮ್ ಐ ಥಿಂಕ್ ಇಟ್ ಇಸ್ ನಾಟ್ ದಿ ಓನ್ಲಿ issue, but it is basically very core feature of autism is disturbances in communication. ಆಮೇಲೆ disturbances in sensory issues ನ ಹೇಳಿದ್ನಲ್ಲ, ಅವ್ರದ್ದು ಸೆನ್ಸರಿ ಇಶ್ಯೂ ಅಂದ್ರೆ ಹಿಯರಿಂಗು, ಟಚ್, ವಿಷನ್ ಅದೆಲ್ಲ
ಅದ್ರಲ್ಲಿ ಏನಾದ್ರು ಒಂದು ಅಬ್ನಾರ್ಮ್ಯಾಲಿಟಿ ಇರುತ್ತೆ, ಸ್ವಲ್ಪ ಜಾಸ್ತಿ ಇರುತ್ತೆ, ಅಥವಾ ಕೆಲವ್ರಿಗೆ ತುಂಬಾ ಕಡಿಮೆ ಇರುತ್ತೆ, ಅವ್ರಿಗೆ ಫೀಲ್ ಆಗೋದಿಲ್ಲ. ಕೆಲವು ಸತಿ ಮಕ್ಕಳು ಆಗೋದಿಲ್ಲ, ಬಿಸಿ ಅದೆಲ್ಲ ಮುಟ್ಬಿಟ್ಟು ಅವ್ರಿಗೆ ಅಷ್ಟೊಂದು ಫೀಲಿಂಗ್ ಇರೋದಿಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ. ಕೆಲವ್ರಿಗೆ ಮಕ್ಕಳಿಗೆ ಬಿಸಿ ಇಲ್ಲದೆ ಇದ್ರು ತುಂಬಾ ಬಿಸಿ ಅಂತ, ಒಂದು ಶರ್ಟ್ ಹಾಕಿದ್ರೆ ಫುಲ್ ಸ್ಲೀವ್ ಶರ್ಟ್ ಹಾಕಿದ್ರೆ ಹಾಕೊಳ್ಳೋದಿಲ್ಲ, ಯಾಕಂದ್ರೆ ಅವ್ರಿಗೆ ಆಗಲ್ಲ ಅಂತ. ಅದು ಮುಟ್ಟಿದ್ರೆ ಏನು ಆಗೋದು. ಕೆಲವ್ರು ಮಕ್ಕಳನ್ನ ಅವ್ರನ್ನ ಮುಟ್ಟಕ್ ಆಗಲ್ಲ, ಅವ್ರಿಗೆ ಇಷ್ಟ ಸ್ವಲ್ಪ ದೂರ ಇರ್ತಾರೆ ಯಾವಾಗ್ಲೂ, ಅವ್ರಿಗೆ ಯಾರನ್ನು ಮುಟ್ಟಿಸ್ಕೊಳ್ಳೋದು ಇಷ್ಟ ಆಗಲ್ಲ. ಹಾಗೆ ಅದನ್ನೇ ಹೇಳಿದ್ರೆ ಅದೆಲ್ಲ ಒಂದು ಬಿಹೇವಿಯರ್ ಮೇಲೆ ನಾರ್ಮಲ್ ಪರ್ಸನ್ ಗಿಂತ ಅವ್ರದ್ದು ಡಿಫ್ರೆಂಟ್ ಡಿಸ್ಟಿಂಕ್ಟಿವ್ ಆಗಿರುತ್ತೆ ಅವರ ಒಂದು. ಅದನ್ನೆಲ್ಲ ಆಕ್ಯುಪೇಷನಲ್ ಥೆರಪಿಸ್ಟ್ ಎಲ್ಲ ಅದನ್ನ ಸ್ವಲ್ಪ ಶೋಧಿಸಿ ಅದನ್ನ ಅದಕ್ಕೆ ಪ್ರೋಗ್ರಾಮ್ ಕೊಡ್ಬೇಕು, ಅದನ್ನ ಟ್ರೀಟ್ ಮಾಡೋದು. ಓಕೆ, ಸೊ ಇವ್ರಿಗೆಲ್ಲ ಹೇಳ್ಕೊಡ್ಬೇಕು ಅಂದ್ರೆ ಸ್ಪೆಷಲ್ ಎಜುಕೇಶನ್ ಅದ್ರ ಬಗ್ಗೆನೂ ಹೇಳಿ, ಏನೇನು ಎಜುಕೇಶನ್ ಇರುತ್ತೆ ಇವ್ರಿಗೆಲ್ಲ ಆಟಿಸಮ್ ಮಕ್ಕಳಿಗೆ? ಯಾಕಂದ್ರೆ ಅವ್ರು ಬೇರೆ ಸ್ಕೂಲಲ್ಲಿ ಹೋಗ್ತಾರೆ ಅನ್ಸುತ್ತಲ್ವಾ, ಕಂಪೇರ್ ಟು ದ ನಾರ್ಮಲ್ ಸ್ಕೂಲ್ ಹೋಗ್ತಾರ, ಯಾವ ತರ ಅವರ ಸ್ಪೆಷಲ್ ಎಜುಕೇಶನ್? ಅದೇ ಡಿಪೆಂಡಿಂಗ್ ಅವ್ರಿಗೆ ಎಷ್ಟು ಮಟ್ಟಿಗೆ ಮ್ಯಾನೇಜ್ ಮಾಡಕ್ ಆಗುತ್ತೆ ಅಂತ. ಅವ್ರಿಗೆ ಟು ದ ಎಕ್ಸ್ಟೆಂಟ್ ಪಾಸಿಬಲ್. ಮುಂಚೆ ಇವಾಗ ನನ್ನ ಮಗ ಚಿಕ್ಕವನಿದ್ದಾಗ ಅಷ್ಟಿರ್ತಿರ್ಲಿಲ್ಲ, ಅವನು ಆಟಿಸ್ಟಿಕ್ ಸ್ಕೂಲ್ಗೆ ಹೋಗ್ತಾ ಇದ್ದ, ಸ್ವಲ್ಪ ವರ್ಷ ಹೋದ, ಆಮೇಲೆ ಅದನ್ನ ಆಟಿಸ್ಟಿಕ್ ಸ್ಕೂಲ್ ಹೋಗ್ಲಿಲ್ಲ. ಆದ್ರೆ ಜಾಸ್ತಿ ಅವನ್ನೆಲ್ಲ ಕಲ್ತಿದ್ದು ಮನೇಲಿ. ಆದ್ರೆ ಏನಾಗುತ್ತೆ ಅಂತಂದ್ರೆ ಇವಾಗ ದೇರ್ ಇಸ್ ಎ ಟೆಂಡೆನ್ಸಿ, ಮತ್ತೆ ಮಕ್ಕಳನ್ನ ಬೇರೆ ಕಡೆ ಕಳಿಸಬಾರ್ದು, ನಾರ್ಮಲ್ ಸ್ಕೂಲಲ್ಲೇ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಕೆಲವು ಕ್ಲಾಸಸ್ ನ ದೇ ಹ್ಯಾವ್ ಟು ರಿಮೂವ್ ದೆಮ್ ಫ್ರಮ್ ದ ಜನರಲ್ ಕ್ಲಾಸ್, ಬೇರೆ ಸಣ್ಣ ಕ್ಲಾಸ್ ಅಲ್ಲಿ ಇಟ್ಕೋಬೇಕು ಅಂತ. ಆಮೇಲೆ ರೇಷಿಯೋ ಇರುತ್ತಲ್ಲ, ಸ್ವಲ್ಪ ನಾರ್ಮಲ್ ಆಗಿ ಬೆಳೆಸೋಣ ಬೇರೆ ಮಕ್ಕಳ ಜೊತೆ. ಯಾಕಂದ್ರೆ ಬರೀ ಆಟಿಸಮ್ ಮಕ್ಕಳ ಜೊತೆನೆ ಬೆಳೆದ್ರೆ ಅವ್ರಿಗೊಂಥರ ಮೈಂಡ್ ಸೆಟ್ ಹಿಂಗೇನೆ ಅಂತ ಅನ್ಸ್ಬಿಡುತ್ತೆ ಅವ್ರಿಗೆ, ವಾತಾವರಣ ಸೋಷಿಯಲಿ ಎಲ್ಲ ಓ ಇದೇ ಲೈಫು ಇದೆ ಅಂತ ಅನ್ಸ್ಬಿಡುತ್ತೆ. ಬೇರೆ ಮಕ್ಕಳ ಜೊತೆ ಬೆರ್ತಾಗ ಅವ್ರದ್ದು ಸ್ವಲ್ಪ ಚೇಂಜಸ್ ಕೂಡ ಆಗುತ್ತೆ, ಅದೊಂದು ಎಫೆಕ್ಟ್ ಆಗುತ್ತೆ. ಸ್ವಲ್ಪ ಡಿಫ್ರೆಂಟ್ ಎಲ್ಲ ಚೆಕ್ ಮಾಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಯಾಕಂದ್ರೆ ಕೆಲವರು ವಿಜುವಲಿ ನೋಡಿ ಕಲಿಯೋದು ಜಾಸ್ತಿ ಇರುತ್ತೆ, ಅದು ಎಸ್ಪೆಷಲಿ ಆ ಏಜ್ ಅಲ್ಲಿ ಮಕ್ಕಳುಗಳೆಲ್ಲ ಆಕ್ಚುಲಿ ನೋಡಿ ಕಲಿತಾ ಇರ್ತಾರೆ. ಸೊ ಆ ತರ ಈಗ ಡಿಫ್ರೆಂಟ್ ಆಗಿ ಮಾಡ್ತಾ ಇದಾರೆ ಅದನ್ನ. ಸ್ಕೂಲ್ಸ್ ಅಲ್ಲಿ ಕೆಲವು ಸತಿ ಅಂದ್ರೆ ರೆಗ್ಯುಲರ್ ಸ್ಕೂಲ್ಸ್ ಅಲ್ಲಿ ಸಣ್ಣ ಸಣ್ಣ ಕ್ಲಾಸ್ ಸ್ಯಾಟಲೈಟ್ ಯೂನಿಟ್ಸ್ ಅಂತ ಇಟ್ಕೋತಾರೆ, ಸ್ಮಾಲ್ ಗ್ರೂಪ್ಸ್ ಅಲ್ಲಿ ಅವ್ರಿಗೆ ಮತ್ತೆ ಟೀಚರ್ಸ್ ಏಡ್ ಇರ್ತಾರೆ, ಸ್ವಲ್ಪ ಜಾಸ್ತಿ ಸಪೋರ್ಟ್. ಆಮೇಲೆ ರೇಷಿಯೋನು ಯೂಶಲಿ ನಾರ್ಮಲ್ ಕ್ಲಾಸ್ ಅಲ್ಲಿ ಐ ಥಿಂಕ್ ಯು ವಿಲ್ ಹ್ಯಾವ್ 30 ಸ್ಟೂಡೆಂಟ್ಸ್ in a class ಇರ್ಬೋದಾ ನಾರ್ಮಲ್? ಡಿಪೆಂಡ್ ಆನ್ ದ ಸ್ಕೂಲ್, ಅದರಲ್ಲಿ ಎಷ್ಟೊಂದು ಸೆಕ್ಷನ್ ಇರುತ್ತೆ, ಎ ಸೆಕ್ಷನ್ ಬಿ ಸೆಕ್ಷನ್ ಎಲ್ಲ ಬೇರೆ ಬೇರೆ ಡಿವೈಡ್ ಮಾಡಿರ್ತಾರೆ. ಚಿಲ್ಡ್ರನ್ ಪರ್ ಕ್ಲಾಸ್ ಹಾಗೆ ನೋಡ್ಕೊಂಡ್ರೆ ಅವ್ರಿಗೆ ಸ್ಪೆಷಲ್ ಆಟಿಸಮ್ ಸ್ಕೂಲ್ ಅಂತಾನೆ ಇರುತ್ತೆ, ಅದನ್ನು ಇರುತ್ತೆ. ಆಮೇಲೆ ಕೆಲವರು ಇಷ್ಟ ಪಡೋದಿಲ್ಲ ಆಟಿಸಮ್ ಸ್ಕೂಲ್ಗೆ ತಗೊಂಡು, ಅಂಡ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಸಿವಿಯರಿಟಿ ಆಫ್ ದಿ ಆಟಿಸಮ್. ಅದರಲ್ಲೂ ಡಿಫರೆಂಟ್ ಆಗಿರುತ್ತೆ, ಕೆಲವು ಕ್ಲಾಸಿಕ್ ಅದ್ರಲ್ಲಿ ನೀವೇಂದ್ರೆ ಆಟಿಸಮ್ ಅಲ್ಲೇ ಎಷ್ಟೆಷ್ಟೊಂದು ಸ್ಪೆಕ್ಟ್ರಮ್ ಅಂತ ಒಂದು ಹೋಲ್ ಬ್ಯಾಂಡ್, ಆರ್ಟಿಸ್ಟಿಕ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಕರೀತಾರೆ ಇದನ್ನ. ಸೊ ಅವ್ರಿಗೆ ಡಿಫರೆಂಟ್ ಆಗಿ ಇರುತ್ತೆ, ಅವ್ರಿಗೆ ಎಲ್ಲ ತುಂಬಾ ತಿಳ್ಕೊಂಡಿದೆ. ಅಯ್ಯೋ ಏನಾಗ್ತಾ ಏನಿಲ್ಲ. ಸೊ ವೆರಿ ಗುಡ್, ತುಂಬಾ ಎಜುಕೇಶನಲ್ ಅಂತ ಹೇಳ್ಬೋದು. ಯಾಕಂದ್ರೆ ಎಷ್ಟೊಂದು ಜನ ಮಕ್ಳುಗಳು ಅಂದ್ರೆ ಇನ್ನೊಂದೇನಂದ್ರೆ ಮಕ್ಕಳಿಗಲ್ದೆ ಫ್ಯಾಮಿಲಿಗೂ ಅದರಲ್ಲಿ ತುಂಬಾ ಪರಿಣಾಮ ಬೀಳುತ್ತೆ ಅಲ್ವಾ. ನಿಮ್ಗಳಿಗೂ ಅಷ್ಟೇ, ಒಂದು ಮಗುನ ಕರ್ಕೊಂಡು ಹೋದಾಗ ಜನಗಳು ನೋಡೋ ರೀತಿನೇ ಒಂದು ಡಿಫ್ರೆಂಟ್ ಆಗಿರುತ್ತೆ. ಯಾಕಂದ್ರೆ ನಾರ್ಮಲ್ ಆಗಿದ್ದಾಗ್ಲೇನೆ ಜನ ಅಷ್ಟು ಇದ್ ಮಾಡ್ತಾರೆ. ಸೊ ಒಂದು ಏನೋ ಒಂದು ನೋಡ್ಬಿಟ್ರಂತೂ ನಿಮ್ಗೂ ಎಷ್ಟು ಸೋಷಿಯಲಿ ಬೆರೆಯೋದಿಕ್ಕೆ ಮಗುನು ಕರ್ಕೊಂಡು ಹೋಗೋದಿಕ್ಕೆ ನಿಮ್ಗೂ ಎಷ್ಟು ಹಿಂಜರಿ ಇರುತ್ತೆ ಅಲ್ವಾ. ಸೊ ನಿಮ್ಗೂ ಆತರ ಎಲ್ಲ ಎಷ್ಟೊಂದು ಆಗಿದೆ ಅಲ್ವಾ ನಿಮ್ಗೆಲ್ಲ. ಯಾಕೆಂದ್ರೆ ಏನಾಗುತ್ತೆ ಅಂದ್ರೆ ಆಟಿಸ್ಟಿಕ್ ಮಕ್ಕಳು ಅವರನ್ನ ನೋಡಿದ್ರೆ ಸುಮಾರಾಗಿ ಎಲ್ಲಾರ ತರಾನೇ ಇರ್ತಾರೆ, ನೋಡಿದ ತಕ್ಷಣ ಗೊತ್ತಾಗೋದಿಲ್ಲ. ಕೆಲವು ಮಕ್ಕಳಿಗೆ ಗೊತ್ತಾಗುತ್ತೆ, ವೀಲ್ ಚೇರ್ ಅಲ್ಲಿ ಇರ್ತಾರೋ ಅಥವಾ ಏನಾರಿದ್ರೆ ನೋಡಿದ್ರೆ ಅವಾಗ ಜನ ಅಷ್ಟೊಂದು ಹೇಳೋದಿಲ್ಲ. ಆಟಿಸ್ಟಿಕ್ ಮಕ್ಕಳು ತುಂಬಾ ಓಡಾಟ ಮಾಡೋದು, ಅದನ್ನ ಬಿಸಾಕೋದು, ಕಿರ್ಚೋದು, ಹೊಡಿಯೋದು ಎಲ್ಲ ಅದೆಲ್ಲ ಮಾಡ್ತಾರೆ. ಅವಾಗ ಜನ ಅಮ್ಮಂದು ಇದೇನು ಇವ್ರ ಮನೇಲಿ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅಂತ ಅವ್ರು ಅನ್ಕೊಳ್ತಾರೆ. ದೇ ಥಿಂಕ್ ಇಟ್ಸ್ ಅಪ್ಬ್ರಿಂಗಿಂಗ್ ಅಂತ ಅನ್ಕೊಳ್ತಾರೆ, ಬಟ್ ಮಗುಲೇ ಒಂದು ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಇವಾಗ ಸ್ವಲ್ಪ ಜನಕ್ಕೆ ಅರ್ಥ ಆಗ್ತಾ ಇದೆ, ಜಾಸ್ತಿ ತುಂಬಾ ಅವೇರ್ನೆಸ್ ಕ್ಯಾಂಪೇನ್ಸ್ ಆಟಿಸಮ್ ಅಲ್ಲಿ ಇನ್ಕ್ರೀಸ್ ಮಾಡಬೇಕು ಅಂತ ಇದೆ. ಇನ್ನೊಂದು ಏನು ಅಂತಂದ್ರೆ ಇವಾಗ ದ ಗ್ರೇಟೆಸ್ಟ್ ದ ಟ್ರೆಂಡ್ ಇನ್ ಆಸ್ಟ್ರೇಲಿಯಾ ಇಸ್ ಅದು. ಮತ್ತೆ ವಿ ಹ್ಯಾವ್ ಟು ಇನ್ಕ್ಲೂಡ್, ಇಟ್ ಹ್ಯಾಸ್ ಟು ಬಿ ಇನ್ಕ್ಲೂಸಿವ್, ಜಾಸ್ತಿ ಇನ್ಕ್ಲೂಸಿವ್ನೆಸ್ ಇರಬೇಕು ಅಂದ್ರೆ ನಾವು ವಿ ಹ್ಯಾವ್ ಟು ಅಕ್ಸೆಪ್ಟ್ ದಮ್ ಇನ್ ದ ಕಮ್ಯುನಿಟಿ, ಅಕ್ಸೆಪ್ಟೆನ್ಸ್ ಅಂಡ್ ದೆನ್ ಅದನ್ನೆಲ್ಲ ಮಾಡಬೇಕು ಅಂತ. ಅದಕ್ಕೆ ದೇ ಟ್ರೈಂಗ್ ಟು ರೇಸ್ ಅವೇರ್ನೆಸ್ ಅಬೌಟ್ autism and then how the whole community can get together and support a person with autism ಅನ್ನೋದೆಲ್ಲ ಇವಾಗ ತುಂಬಾ ಚೇಂಜ್ ಆಗ್ತಾ ಇದೆ. ಆಮೇಲೆ one other thing I want to mention ಅಂದ್ರೆ ಇವಾಗ
ಲಾಸ್ಟ್ 1 to 1.5 years ಇಂದ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಸರ್ವಿಸಸ್, ಫೆಡರಲ್ ಡಿಪಾರ್ಟ್ಮೆಂಟ್, ಅವರೊಂದು ನ್ಯಾಷನಲ್ ಆಟಿಸಮ್ ಸ್ಟ್ರಾಟಜಿ ಅಂತ ಒಂದು ಸೋಷಿಯಲ್ ಪಾಲಿಸಿ ಇನ್ಸ್ಟ್ರೂಮೆಂಟ್ ನ ಡೆವಲಪ್ ಮಾಡ್ತಾ ಇದ್ದಾರೆ. ನಾವೆಲ್ಲಾನು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದೀವಿ, ನಮ್ಮ ಮಗನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಆಮೇಲೆ ಅದೆಲ್ಲ ಮಾಡಿ ಹೌ ಟು ರೆಸ್ಪಾಂಡ್ ಟು ಆಟಿಸ್ಟಿಕ್ ಪೀಪಲ್, ಬಿಕಾಸ್ ನಾವು ಆಟಿಸಮ್ ಹ್ಯಾಸ್ ಬಿಕಮ್ ದ ಮೋಸ್ಟ್ ಕಾಮನ್ ಡಿಸಾರ್ಡರ್ ಇನ್ ಆಸ್ಟ್ರೇಲಿಯಾದಲ್ಲಿ. ಮುಂಚೆ ಇರ್ಲಿಲ್ಲ, ಇವಾಗ ಬೇರೆ ಎಲ್ಲ ಡಿಸಾರ್ಡರ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಬಟ್ ಆಟಿಸಮ್ ಅಲ್ಲಿ ಯಾಕೋ ತುಂಬಾ ಇನ್ಕ್ರೀಸ್ ಆಗ್ತಾ ಇದೆ. ಅವ್ರಿಗೂ ಗೊತ್ತಿಲ್ಲ, ಬರೀ ಜೆನೆಟಿಕ್ಸ್ ಆದ್ರೆ ಇಷ್ಟೊಂದು ಯಾಕೆ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಸೊ ದೇ ಥಿಂಕ್ ಇಟ್ ಮೇ ಬಿ ರಿಸರ್ಚ್ ಕೂಡ ಮಾಡ್ತಾ ಇದ್ದಾರೆ. ದೇ ಥಿಂಕ್ ಇಟ್ ಮೇ ಬಿ ಸಮ್ ಇಂಟ್ರಾಕ್ಷನ್ ಬಿಟ್ವೀನ್ ಜೆನೆಟಿಕ್ಸ್ ಅಂಡ್ ಎನ್ವೈರನ್ಮೆಂಟ್ ಫುಡ್ ಇರಬಹುದು, ಅಥವಾ ನಾವು ತಗೊಳ್ತಾ ಇರೋದೆಲ್ಲ ಚೇಂಜಸ್ ಇರಬಹುದು ಅಂತ ಅನ್ಕೊಂಡಿದ್ದೆ ನಾನು. ಐ ಕಾಂಟ್ ಟಾಕ್ ಅಬೌಟ್ ಇಟ್. ಯಾಕಂದ್ರೆ ಇನ್ನ ಏನು ಅವ್ರಿಗೆ ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಷನ್ ಅಲ್ಲಿ ಬಂದಿಲ್ಲ ಕ್ಲಿನಿಕಲ್ ಇದ್ರಲ್ಲಿ ಅಲ್ವಾ. ಸೊ ಇಟ್ ಟೇಕ್ಸ್ ಟೈಮ್ ಅದು ಆಕ್ಚುಲಿ. ಸೊ ಸ್ಟಿಲ್ ನೋಡ್ತಾ ಇದಾರೆ ಯಾಕೆ ಇದು ಇನ್ಕ್ರೀಸ್ ಆಗ್ತಾ ಇದೆ, ಕಡಿಮೆ ಆಗ್ತಿಲ್ಲ, ಬೇರೆ ಡಿಸಾರ್ಡರ್ ಅಂತ. I hope doctors who are listening to me are not going to think that I'm offering any medical views. ನಾನು ಬರೀ ನನ್ನ ಪರ್ಸನಲ್ ಅನುಭವದಿಂದ ಹೇಳ್ತೇನೆ. ಖಂಡಿತ ಅದ್ರಲ್ಲಿ ಏನಿಲ್ಲ, ನಿಮ್ಮ ಅನುಭವ ಅಲ್ವಾ. ಆಕ್ಚುಲಿ ಕೆಲವೊಂದ್ಸಲ ಓದಕ್ಕಿಂತ ಅನುಭವ ಆದವ್ರಿಗೆನೆ ಎಲ್ಲ ಜಾಸ್ತಿ ಗೊತ್ತಿರುತ್ತೆ ಅಂತ ಹೇಳ್ತಾರೆ ಅಲ್ವಾ. ಸೊ ಗುಡ್. ಎಷ್ಟೊಂದು ಹೇಳ್ತೀರಿ. ಹಾಗೆ ನೀವು 10 ವರ್ಷಗಳ ಹಿಂದೆ ಸಮರ್ಪಣ್ ಎಂಬ ಒಂದು ಸಪೋರ್ಟ್ ನೆಟ್ವರ್ಕ್ ನ ನೀವು ಕೋಫೌಂಡ್ ಮಾಡಿದ್ದೀರಿ ನಿಮ್ಮ ಫ್ರೆಂಡ್ಸ್ ಜೊತೆ. ಸೊ ಇದು ಒಂದು ಆಟಿಸಂ ಪೀಡಿತ ಸೌತ್ ಏಷ್ಯನ್ ಫ್ಯಾಮಿಲೀಸ್ಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಇದು ಉದ್ದೇಶದಿಂದ ನೀವು ಇದನ್ನ ಸ್ಥಾಪಿಸಿದ್ದು. ಸೊ ಹಾಗೆ ಇದು ಒಂದು ಹಲವಾರು ಪ್ರೋಗ್ರಾಮ್ಸ್, ಇದರಲ್ಲಿ ಹಲವಾರು ಪ್ರೋಗ್ರಾಮ್ಸ್ ಕೂಡ ಇದೆ. ಈ ಪ್ರೋಗ್ರಾಮ್ಸ್ಗಳು ಫ್ಯಾಮಿಲಿಗೆ ಅಸಿಸ್ಟ್ ಮಾಡೋಕ್ಕೆ ಸಹಕಾರ ಆಗಿದೆ. ಸೊ ನಿಮ್ಮ ಮಗ ಸಿದ್ಧಾರ್ಥ್ ಕೂಡ ಇದರ ಒಂದು ಜರ್ನಿ ಮತ್ತೆ ಇನ್ಸೈಟ್ಸ್ ನ ಕೂಡ ಅವರು ಶೇರ್ ಮಾಡ್ತಾ ಇರ್ತಾರೆ ಅದರ ಒಂದು ಇದ್ರ ಬಗ್ಗೆ. ಸೊ ಈ ಸಮರ್ಪಣ್ ಬಗ್ಗೆನೂ ಕೂಡ ಹೇಳಿ, ಏನಿದು? ಆಗ್ಲಿ, ಸಮರ್ಪಣ್ ಒಂದು ಫೇಸ್ಬುಕ್ ಪೇಜ್ ಇದೆ. ಆಮೇಲೆ ನಾನು ನಿಮ್ಗೆ ಅದು ಆಟಿಸಮ್ ವಿಷಯ ಹೇಳಿದೆ. ನಾನು ಸೌತ್ ಏಷ್ಯನ್ ಫ್ಯಾಮಿಲೀಸ್ that have a child with autism ಅಂತ ಹೇಳಿದೆ. ಅದು ತಪ್ಪು, ಸಾರಿ. ನಾವು ಯಾಕಂದ್ರೆ ಬಹಳ ಜನ ಮಕ್ಕಳಿಗೆ ಆಟಿಸಮ್ ಇರೋರೇ ಇದ್ದಾರೆ ನಮ್ಮ ಸಮರ್ಪಣ್ ಗ್ರೂಪ್ ಅಲ್ಲಿ, ಬಟ್ ದಟ್ ಇಸ್ ನಾಟ್ ದ ಕೇಸ್. ಅಂದ್ರೆ ಯಾವ ಡಿಸೆಬಿಲಿಟಿ ಇದ್ರು ನಾವು ಸಮರ್ಪಣ್ ಫಾರ್ ಚಿಲ್ಡ್ರನ್, ಫಾರ್ ಆಲ್ ಡಿಸೆಬಿಲಿಟೀಸ್, ವಿ ಟ್ರೈ ಟು ಸಪೋರ್ಟ್ ದಮ್. ಅದಕ್ಕೆ ಶುರು ಆಗಿದ್ದು ನಾವು ಸ್ವಲ್ಪ ಫ್ರೆಂಡ್ಸ್ ಇದ್ವಿ, ನಮ್ಗೆ ನಮ್ಮ ಮಕ್ಕಳಿಗೆ ಆಟಿಸಮ್ ಇತ್ತು. ಆದ್ರೆ ನಾವು ಇಟ್ ಬಿಕಮ್ ಎ ವೆರಿ ಲಾರ್ಜ್. ನಮ್ಮ ಮೆಂಬರ್ಶಿಪ್ ಬಿಟ್ವೀನ್ 50, ನಾನು ಸರಿಯಾಗಿ ಗೊತ್ತಿಲ್ಲ ಬಿಕಾಸ್ ನಮ್ಮ ಸೆಕ್ರೆಟರಿ ಗೊತ್ತಿರುತ್ತೆ, ಬಿಟ್ವೀನ್ 50 and 100 ಫ್ಯಾಮಿಲೀಸ್ ಇದ್ದಾರೆ. ಆಮೇಲೆ ನಾವು ಕೆಲವು ಪ್ರೋಗ್ರಾಮ್ಸ್ ಎಲ್ಲ ರನ್ ಮಾಡ್ತೀವಿ, ಲೈಕ್ ಇನ್ಫಾರ್ಮೇಶನ್ ಸೆಷನ್ಸ್, ಲೀಗಲ್ ಅಂತೆ, ಆಮೇಲೆ ಲಾ, ವಾಟ್ ಕೈಂಡ್ ಆಫ್ ಲಾ, ಸ್ಪೆಷಲ್ ಡಿಸೆಬಿಲಿಟಿ ಟ್ರಸ್ಟ್ ಅಂತೆ, ನೀವು ಹೇಳ್ದಂಗೆ ಸ್ಪೆಷಲ್ ಎಜುಕೇಶನ್ ಏನಾರಿದ್ರೆ ಅದ್ರ ಮೇಲೆ ಇನ್ಫಾರ್ಮೇಶನ್ ಸೆಷನ್. ಆಮೇಲೆ ತಂದೆ ತಾಯಿ ಹೋದ್ಮೇಲೆ ಮಕ್ಕಳಿಗೆ ಯಾವ ತರ ನೋಡ್ಕೋಬಹುದು, ಯಾವ ತರ ನಾವು ಫ್ಯೂಚರ್ ಏನಿರುತ್ತೆ, ಇದು ಗಾರ್ಡಿಯನ್ಶಿಪ್, ಅದ್ರ ವಿಷಯ ಎಲ್ಲಾನು ನಾವು ಕೆಲವು ಸತಿ ಇನ್ಫಾರ್ಮೇಶನ್ ಸೆಷನ್ಸ್ ಎಲ್ಲ ಇಟ್ಟಿದ್ವಿ. ಆಮೇಲೆ NDI ಶುರು ಆದಾಗ ಸುಮಾರು 10 ವರ್ಷ ಆಗ್ತಾ ಬಂತು. NDI ಶುರು ಆಗಿ ನಾವು ತುಂಬಾ ಇನ್ಫಾರ್ಮೇಶನ್ ಸೆಷನ್ಸ್ ಎಲ್ಲ ಇಟ್ಕೊಂಡಿದ್ವಿ. ಯಾಕಂದ್ರೆ ಜನಕ್ಕೆ ಹೇಗೆ NDIಸ್ಗೆ ಅಪ್ಲೈ ಮಾಡೋದು ಅಂತ ಗೊತ್ತಿರ್ಲಿಲ್ಲ. ಆಮೇಲೆ ಮಂತ್ಲಿ ನಾವು ಮಿತ್ರಾಲಯ ಅಂತ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ವಿ ಟ್ರೈ ಟು ಫ್ಯಾಮಿಲೀಸ್ ಟ್ರೈ ಟು ಗೆಟ್ ಟುಗೆದರ್ ಅಟ್ ಲೀಸ್ಟ್ ಒನ್ಸ್ ಅ ಮಂತ್. ಒಂದು ಪಿಕ್ನಿಕ್ ಹೋಗೋದು, ಅಥವಾ ಬೇರೆ ಏನಾದ್ರು ವಿ ಮೈಟ್ ಗೋ ಆನ್ ಎ ಕ್ರೂಸ್, ಏನಾದ್ರು ಒಂದು ಸೋಷಿಯಲ್ ಆಕ್ಟಿವಿಟಿ. ಬಿಕಾಸ್ ವಿ ಥಿಂಕ್ ದಟ್ ಈ ಮಕ್ಕಳಿಗೆ ಚಿಲ್ಡ್ರನ್ ಹೂ ಆರ್ ನಾಟ್ ನಾರ್ಮಲ್, ದೇರ್ ಆಪರ್ಚುನಿಟೀಸ್ ಫಾರ್ ಸೋಷಿಯಲ್ ಇಂಟ್ರಾಕ್ಷನ್ ತುಂಬಾ ಕಡಿಮೆ ಇರುತ್ತೆ. ಅಂಡ್ ಎಷ್ಟೋ ಸತಿ ಎಸ್ಪೆಷಲಿ ಆಟಿಸ್ಟಿಕ್ ಚಿಲ್ಡ್ರನ್ಗೆ ತುಂಬಾ ಅವ್ರದ್ದು ನಡವಳಿಕೆ ಚೆನ್ನಾಗಿರೋದಿಲ್ಲ ಅಲ್ಲ, ನಾನ್ ವರ್ಬಲ್ ಸ್ಕಿಲ್ಸ್, ಹೇಗೆ ಬಿಹೇವ್ ಮಾಡಬೇಕು ಅದೆಲ್ಲ ಗೊತ್ತಿರಲ್ಲ. ತುಂಬಾ ಹೈಪರ್ ಆಕ್ಟಿವ್ ಇರ್ತಾರೆ. ಕೆಲವು ಸಾಮಾನ್ ಬಿಸಾಕ್ತಾರೆ, ಅಥವಾ ಕೆಲವು ತಿಂಡಿ ಸಾಮಾನ್ ಇದ್ರೆ ಏನಾದ್ರು ತಗೊಂಡ್ಬಿಡ್ತಾರೆ. ಅದಕ್ಕೆ ಅವ್ರಿಗೆ ಇನ್ನೊಬ್ಬರ ಮನೆಗೆ ಕರ್ಕೊಂಡು ಹೋಗೋದು ಅವೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಚಿಕ್ಕವರಿದ್ದಾಗ ಅವೆಲ್ಲ ಸ್ವಲ್ಪ ಕಷ್ಟ ಇರುತ್ತೆ. ಅದಕ್ಕೆ ನಾವು ಅವ್ರಿಗೆ ಟು ಗಿವ್ ದಮ್ ಆಪರ್ಚುನಿಟೀಸ್ ಫಾರ್ ಇಂಟ್ರಾಕ್ಷನ್, ಸೋಷಿಯಲ್ ಇಂಟ್ರಾಕ್ಷನ್ ಅಂದ್ಬಿಟ್ಟು ಮಿತ್ರಾಲಯ ಅಂತ ಒಂದು ಪ್ರೋಗ್ರಾಮ್ ನ ಮಂತ್ಲಿ ನಾವು ರನ್ ಮಾಡ್ತೀವಿ. ಅಂಡ್ ಆ ಮಿತ್ರಾಲಯ ಪ್ರೋಗ್ರಾಮ್ ಅಲ್ಲಿ ನಮ್ಮ ಮಕ್ಕಳ ಜೊತೆ ಪೇರೆಂಟ್ಸ್ ಬರ್ತಾರೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ. ನಮ್ಗೂನು ವಿ ಕ್ಯಾನ್ ಎಕ್ಸ್ಚೇಂಜ್ ಐಡಿಯಾಸ್, ಇನ್ಫಾರ್ಮೇಶನ್, ಅಂಡ್ ದೆನ್ ವಿ ಆರ್ ಎ ಮ್ಯೂಚುವಲ್ ಸಪೋರ್ಟ್ ಟು ಒನ್ ಅನದರ್. ಅಂದ್ರೆ ಹೇಗೆ ಮ್ಯಾನೇಜ್ ಮಾಡೋದು ಅದೆಲ್ಲ. ಬಿಕಾಸ್ ದೇರ್ ಇಸ್ ಅ ಲಾಟ್ ಆಫ್ ಐಸೋಲೇಷನ್. ಅಂದ್ರೆ ಇವಾಗ ನಮ್ಮ ಮಕ್ಕಳು ಇಫ್ ದೇ ಆರ್ ಡಿಫರೆಂಟ್ ಫ್ರಮ್ ನಾರ್ಮಲ್ ಚಿಲ್ಡ್ರನ್, ವಿ ಟೆಂಡ್ ಟು ಗೆಟ್ ಐಸೋಲೇಟೆಡ್. ನಾಟ್ ಓನ್ಲಿ ದ ಚೈಲ್ಡ್, ಇವನ್ ದ ಫ್ಯಾಮಿಲೀಸ್ ಆಯ್ತಾ ಸ್ವಲ್ಪ ಐಸೋಲೇಷನ್ ಇರುತ್ತೆ. ಸೊ ಟು ಬ್ರೇಕ್ ಡೌನ್ ದಟ್
isolation and to improve their Social well-being. social well-being improve ಮಾಡಕ್ಕೆ ನಾವು we have set that up and it has been a very successful ವೆರಿ group. ನೈಸ್. ಸೊ ಒಂದು 10 ವರ್ಷದಿಂದ ಸಮರ್ಪಣ್ ಅಂದ್ರೆ SAMARPAN ಅಂತ ಫೇಸ್ಬುಕ್ ಅಲ್ಲಿ ಒಂದು ಅವ್ರದೇ ನಿಮ್ದೇ ಆದ ಒಂದು ಪೇಜ್ ಕೂಡ ಇದೆ. ಅದ್ರಲ್ಲಿ ಒಂದು ಸುಮಾರು ಒಂದು ಎಷ್ಟೊಂದು 150 ಮೆಂಬರ್ಸ್ ಕೂಡ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲ, ಸುಮಾರು 10 ವರ್ಷದಿಂದ. ಸೊ ಫಸ್ಟ್ ನೀವು ಸ್ಟಾರ್ಟ್ ಮಾಡಿದ್ದು ಒಂದು ಆಟಿಸಮ್ ಇರೋ ಮಕ್ಕಳುಗಳ ಫ್ಯಾಮಿಲೀಸ್ ಎಲ್ಲ ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ರಿ. ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡೋಣ ಜನಗಳಿಗೆ, ಎಲ್ಲಾದ್ರಿಂದ ಒಂದು ಲಾಭ ಆಗ್ಲಿ ಅಂತ ಎಲ್ಲ. ಸೊ ಬಟ್ ಆಮೇಲೆ ಈಗ ಎಲ್ಲಾ ತರ ಒಂದು ಡಿಸಾರ್ಡರ್ ಇರೋರು ಪ್ರತಿಯೊಬ್ರು ಕೂಡ ಸೇರಿದ್ದಾರೆ. ಸೊ ನೀವು ಬಹಳಷ್ಟು ಸಹಾಯ ಮಾಡ್ತೀರಾ. ಆಟಿಸಮ್ ಹೇಗೆ ಬರುತ್ತೆ, ಅದ್ರ ಕಾಸಸ್ ಏನು, ಅವ್ರಿಗೆ ಸ್ಪೀಚ್ ಥೆರಪಿ, ಬಿಹೇವಿಯರಲ್ ಥೆರಪಿ, ಸ್ಪೆಷಲ್ ಎಜುಕೇಶನ್, ಪ್ರತಿಯೊಂದ್ರ ಬಗ್ಗೆನೂ ನೀವು ಆಟಿಸಮ್ ಒಂದು ಎಲ್ಲದಕ್ಕೂ ಒಂದು ಇನ್ಫಾರ್ಮೇಶನ್ಸ್ ನ ಕೂಡ ಕೊಡ್ತೀರಾ. ಬಹಳಷ್ಟು ಪ್ರೋಗ್ರಾಮ್ಸ್ ನ ಕೂಡ ಸಕ್ಸಸ್ಫುಲ್ ಆಗಿ ನೀವು ರನ್ ಮಾಡಿದ್ದಾರೆ. ಸೊ ಯಾರು ಆಟಿಸಮ್ ಇರೋರೇ ಆಗ್ಲಿ ಅಥವಾ ಮಕ್ಕಳಿಗೆ ಆಗ್ಲಿ ಯಾರಿಗೆ ಆಗ್ಲಿ ಸ್ಪೆಷಲ್ ಡಿಸಾರ್ಡರ್ ಇರೋರು ಈ ಒಂದು ಸಮರ್ಪಣ್ ಕಾಂಟ್ಯಾಕ್ಟ್ ಮಾಡಿದ್ರೆ we try to support them as much as we can. ಸಣ್ಣ ಮಕ್ಕಳು ಇರೋದು ಗ್ರೂಪ್, ಇನ್ನೊಂದು ಗ್ರೂಪ್ ಇದೆ. now we have also created within ಸಮರ್ಪಣ್ ಟೀನೇಜರ್ಸ್ ಗೆ, ಸಣ್ಣ ಮಕ್ಕಳಿಗೆ ಇನ್ನೊಂದು ಗ್ರೂಪ್ ಮಿತ್ರಾಲಯ ಆಕ್ಟಿವಿಟೀಸ್ ಸೆಪರೇಟ್ ಆಗಿ ನಾವು ರನ್ ಮಾಡ್ತಾ ಇದೀವಿ. ಯಾಕಂದ್ರೆ ನಮ್ಮ ಮಕ್ಕಳು ಇವಾಗ ದೊಡ್ಡವರಾಗ್ತಾ ಇದ್ದಾರೆ, ಅದಕ್ಕೆ ಅವ್ರಿಗೆ ಅವ್ರು ಮಾಡೋ ಆಕ್ಟಿವಿಟೀಸ್ ಆಮೇಲೆ ಚಿಕ್ಕ ಮಕ್ಕಳಿಗೆ ಬೇಕಿರೋ ಆಕ್ಟಿವಿಟಿ ಸ್ವಲ್ಪ ಡಿಫರ್ ಆಗುತ್ತೆ. ಸೊ ವಿ ಆರ್ ಟ್ರೈಂಗ್ ಟು ರನ್ ಅನ್ ಅದರ್ ಗ್ರೂಪ್. ನಮ್ಮ ಮೆಂಬರ್ಶಿಪ್ ಅಷ್ಟು ದೊಡ್ಡದಾಗಿ ಹೋಗಿದೆ ಅಂತಂದ್ರೆ ವಿ ಆರ್ ಏಬಲ್ ಟು ರನ್ ಸೆಪರೇಟ್ ಗ್ರೂಪ್ಸ್ ಫಾರ್ ಡಿಫ್ರೆಂಟ್ ಏಜ್ ಗ್ರೂಪ್ಸ್ ಕೂಡ ಮಾಡ್ತೀರಾ. ಡಿಫ್ರೆಂಟ್ ಏಜ್ ಗ್ರೂಪ್ ಕೂಡ ಎಲ್ಲ ಮಾಡ್ಬಿಟ್ಟು ಅವ್ರ ಜೊತೆ ಎಲ್ಲ ಫ್ಯಾಮಿಲೀಸ್ ಎಲ್ಲ ಅವ್ರು ಕೂಡ ಸೇರ್ಬೋದು. ಅವರ ಮಕ್ಕಳಿಗೆ ಆಟಿಸಮ್ ಅಥವಾ ಏನೇ ಡಿಫ್ರೆಂಟ್ ಡಿಸಾರ್ಡರ್ ಇದ್ರು ಕೂಡ ಈ ಒಂದು ಸಮರ್ಪಣ್ ಅನ್ನೋ ಒಂದು ಫೇಸ್ಬುಕ್ ಪೇಜ್ಗೆ ಹೋಗೋದ್ರಿಂದ ಸೊ ಎಲ್ಲರೂ ಹೋಗಿ SAMARPAN. ಹೌದು. ಆಮೇಲೆ ಸಮರ್ಪಣ್ ಸಿಡ್ನಿ, ಸಮರ್ಪಣ್ ಇಸ್ ಅ ವೆರಿ ಕಾಮನ್ ನೇಮ್. ಏನೇನೋ ಯಾರ್ಯಾರೋ ಬಂದ್ಬಿಡ್ತಾರೆ, ಅದಕ್ಕೆ ಸಮರ್ಪಣ್ ಸಿಡ್ನಿ ಅಂತ ಹಾಕ್ಬಿಟ್ರೆ ನಿಮ್ಗೆ ಆ ಫೇಸ್ಬುಕ್ ಪೇಜ್ ಓಪನ್ ಆಗುತ್ತೆ. ಸಮರ್ಪಣ್ ಸಿಡ್ನಿ ಅಂತ ಫೇಸ್ಬುಕ್ ಒಂದೇ ಅಲ್ಲ, ವೆಬ್ಸೈಟ್ ಇದೆ ನನಗೆ. ಸಮರ್ಪಣ್ ಸಿಡ್ನಿ ಅಂತಾನೆ ಇದೆಯಾ? ಇಲ್ಲ, ಸಮರ್ಪಣ್ ಅಂತ ಇದೆ. ಬಟ್ ಇಫ್ ಯು ಆಡ್ ಸಿಡ್ನಿ ಇನ್ ದ ಸರ್ಚ್ ಎಂಜಿನ್, ಸಮರ್ಪಣ್ ಸಿಡ್ನಿ ಅಂತ ಗೂಗಲ್ ಅಲ್ಲಿ ಸರ್ಚ್ ಬಾರ್ ಅಲ್ಲಿ ಹಾಕಿದ್ರೆ ಅದೇ ಬರುತ್ತೆ, ಅದು ಬಂದ್ಬಿಡುತ್ತೆ. ಓಕೆ, ಸಮರ್ಪಣ್ ಅನ್ನೋ ಒಂದು ವೆಬ್ಸೈಟ್ ಕೂಡ ಬರುತ್ತೆ. ಸೊ ಇವ್ರದೇ ಆದ ಒಂದು ಫೇಸ್ಬುಕ್ ಪೇಜ್ ಇದೆ, ಹಾಗೆ ಸಮರ್ಪಣ್ದು ಒಂದು ವೆಬ್ ಪೇಜ್ ಕೂಡ ಇದೆ. ಸೊ ನೀವು ಒಂದು ಸರ್ಚ್ ಎಂಜಿನ್ ಹೋಗಿ ಸಮರ್ಪಣ್ ಸಿಡ್ನಿ ಅಂತ ಹಾಕ್ಬಿಟ್ರೆ ಇಲ್ಲಿಯ ಒಂದು ಸಿಡ್ನಿಯ ಒಂದು ಇದನ್ನು ಕೂಡ. ಆಮೇಲೆ ನಿಮಗೆ ಗೊತ್ತಿರೋದು ಯಾರು ಫ್ಯಾಮಿಲೀಸ್ ಇದ್ರೆ ಅವ್ರಿಗೆ ಸಣ್ಣ ಮಕ್ಕಳು ಅಥವಾ ದೊಡ್ಡವ್ರು ಯಾರು ಇದ್ದು ಅವ್ರಿಗೆ ಸ್ಪೆಷಲ್ ನೀಡ್ಸ್ ಇದ್ರೆ, ಅಂದ್ರೆ ಸೆರೆಬ್ರಲ್ ಪಾಲ್ಸಿ, ಡೌನ್ ಸಿಂಡ್ರೋಮ್, ಆಟಿಸಮ್ ಯಾವ ತರದಾದ್ರೂ ಇದ್ರೆ then you can contact us. ಅದಕ್ಕೆ ಅದು ವೆಬ್ಸೈಟ್ ಹೋಗಿ ಫೋನ್ ನಂಬರ್ಸ್ ಎಲ್ಲ ಸಿಗುತ್ತೆ, ಎಲ್ಲರದು ಆಫೀಸ್ ಬೇರೆಯರ್ಸ್ ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ, ಅವ್ರಿಗೆ ಫೋನ್ ಮಾಡಿ then we will try to support them as best as we can. ಸೋ ನೈಸ್. ಬಹಳಷ್ಟು ಕಮ್ಯುನಿಟಿ ಸೇವೆನ ನೀವು ಎಷ್ಟೊಂದು ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಮಗನ್ಗೆ ಅಲ್ಲ, ನೀವು ಬೇರೆ ಮಕ್ಕಳುಗಳು ಕೂಡ ಯಾರ್ಯಾರಿಗೆ ಡಿಸಾರ್ಡರ್ ಇದೆ, ಆಟಿಸಮ್ ಒಂದೇ ಅಲ್ಲ, ಬೇರೆ ಬೇರೆ ಯಾವ ಡಿಸಾರ್ಡರ್ ಇರೋರಿಗೂ ನೀವು ಬಹಳಷ್ಟು ಸಹಾಯ ಮಾಡ್ತಾ ಇದ್ದೀರಾ. ರಿಯಲಿ ಗ್ರೇಟ್ ರಾಜೇಶ್ವರಿ ಅವರು. ಸೊ ಹಾಗೆ ರಾಜೇಶ್ವರಿ ಅವರೇ, ನೀವು ಮತ್ತೆ ನಿಮ್ಮ ಮಗ ರೀಸೆಂಟ್ ಆಗಿ ಆಸ್ಟ್ರೇಲಿಯಾಸ್ ನ್ಯಾಷನಲ್ ಆಟಿಸಮ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಸೊ ಇದ್ರ ಬಗ್ಗೆ ಹೇಳಿ, ಏನ್ ಅನುಭವ ಆಯ್ತು ಈ ಒಂದು ನೀವೊಂದು ಪ್ರೋಗ್ರಾಮ್ ಎಲ್ಲ ನೀವು ಅಟೆಂಡ್ ಮಾಡಿ, ಏನಿತ್ತು ಅದ್ರ ಬಗ್ಗೆ? ಓಕೆ, ಆಸ್ಟ್ರೇಲಿಯಾ ಅದನ್ನ ಹೇಳಿದ್ನಲ್ಲ, ಇವಾಗ ಆಟಿಸಮ್ ಹ್ಯಾಸ್ ಬಿಕಮ್ ದ ಕಾಮನ್ ಮೋಸ್ಟ್ ಡಿಸಾರ್ಡರ್. ಅದಕ್ಕೆ ಮುಂಚೆ ರೇರ್ ಅಂತ ಇದ್ರು, ಇವಾಗ ಇಟ್ ಹಸ್ ಬಿಕಮ್ ವೆರಿ ಕಾಮನ್. ಸೊ ಆಮೇಲೆ NDIS ಅಲ್ಲೂ ಅದಕ್ಕೆ ಕ್ಲೈಂಟ್ಸ್ ಅಂತ ಹೇಳಲ್ಲ, ಪಾರ್ಟಿಸಿಪೆಂಟ್ಸ್ ಅಲ್ಲಿ they have said that a lot of the children who are or families, individuals who are participating in the NDIS, a very large number of them are autistic. So the incidence of autism ಸ್ವಲ್ಪ ಜಾಸ್ತಿ ಇದೆ ಅಂತ. ಆಮೇಲೆ ಸೌತ್ ಆಸ್ಟ್ರೇಲಿಯಾದಲ್ಲಿ actually there was even a minister for autism. I think they still have that. So they said, the federal government said that we should have a well coordinated, coherent strategy, social policy na develop ಮಾಡಬೇಕು, how to respond to this high number of autistic people living in the community. ಅವರನ್ನ ಯಾವ ತರ ಸಪೋರ್ಟ್ ಮಾಡೋದು, ಯಾವ ತರ ರೆಸ್ಪಾಂಡ್ ಮಾಡಬೇಕು ಅಂತ. ಸೊ ಅದಕ್ಕೆ ಕಾನ್ಸಲ್ಟೇಷನ್ಸ್, ಒಂದು ಡ್ರಾಫ್ಟ್ ಪೇಪರ್ ಪ್ರಿಪೇರ್ ಮಾಡಿ ಅದನ್ನ they put it out for community consultations. ಆಮೇಲೆ people could go and read the draft strategy and they could provide their own views on what should be done antella. Amele then they set up some working groups, social inclusion ಒಂದು working group, employment. ಅದೇನು ಅಂದ್ರೆ ಆಸ್ಟ್ರೇಲಿಯಾದಲ್ಲಿ they're trying very hard to increase the employment of people with disability,
ಅಂಡ್ ಆಟಿಸಮ್ ಅವ್ರಿಗೆ ಸೋಷಿಯಲ್ ಸ್ಕಿಲ್ಸ್ ಎಲ್ಲ ತುಂಬಾ ಕಡಿಮೆ ಇರೋದ್ರಿಂದ ಅದೆಲ್ಲ ಇಟ್ ಈಸ್ ಕ್ವೈಟ್ ಹಾರ್ಡ್ ಫಾರ್ ಆಟಿಸ್ಟಿಕ್ ಪೀಪಲ್ ಟು ಎಂಟರ್. ಆಮೇಲೆ ಅವ್ರಿಗೆ ಬಿಹೇವಿಯರ್ ತುಂಬಾ ಡಿಸಾರ್ಡರ್ ಆಗಿರುತ್ತೆ. ಆಮೇಲೆ ಮಾತಾಡೋದ್ರೂ ಸರಿಯಾಗಿ ಮಾತಾಡೋದಿಲ್ಲ. ಹಾಗೆಲ್ಲ ಇರೋದ್ರಿಂದ ದೇ ಆರ್ ನಾಟ್ ರಿಯಲಿ ದಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅವ್ರಿಗೆ ಕಡಿಮೆ. ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಮಂಗ್ disabled people is quite high. Sheltered workshops ಎಲ್ಲದರಲ್ಲಿ ಇದ್ರೂ. So to improve that employment is on working group to get people's ideas on how to improve employment outcomes. ಅದೊಂದು. ಆಮೇಲೆ ಇನ್ನೊಂದು diagnostic services. As I said, they want to improve the diagnosis of autism, make it as early as possible, as accurate as possible, and also ಅವ್ರಿಗೆ ಡಯಾಗ್ನೋಸಿಸ್ ಅಲ್ಲಿ ಯಾವ ತರ ಸಪೋರ್ಟ್ ಕೊಡಬೇಕು ಅವ್ರಿಗೆ, ಬಿಕಾಸ್ ಸಮಟೈಮ್ಸ್ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಟು ಗೆಟ್ a report from a psychologist. So how to make it easier for people to get a report from a psychologist. ಇದೆಲ್ಲಾನು ಮಾಡಕ್ಕೆ ಅದು ಇನ್ನೊಂದು ವರ್ಕಿಂಗ್ ಗ್ರೂಪ್ ಟು ಡಿಸ್ಕಸ್ ದಾಟ್ ಒಂದು ಮಾಡಿದ್ದಾರೆ. ಈ ತರ ಬಹಳಷ್ಟು ಎಲ್ಲ ಇದೆ. ಸೊ ಈಗ ಮಕ್ಕಳಿಗೆ ಆಟಿಸಮ್ ಅಂತ ಗೊತ್ತಾಗ್ತಿದ್ದಂಗೆನೆ ಅವ್ರು ಎಲ್ಲಿ ಹೋಗ್ಬೇಕಾಗತ್ತೆ? ಡಾಕ್ಟರ್ನ ಫಸ್ಟ್ ಅವ್ರು ಕನ್ಸಲ್ಟ್ ಮಾಡ್ಬೇಕಾಗತ್ತೆ ಅಲ್ವಾ? ಅಲ್ಲಿಂದ ಸ್ಟಾರ್ಟ್ ಆಗುತ್ತಾ? ನಮ್ಗೆ ಥಿಂಗ್ಸ್ ಹ್ಯಾವ್ ಚೇಂಜ್ಡ್ ಎ ಲಾಟ್. ಅದಕ್ಕೆ ನಾವು ಯಂಗ್ ಪೀಪಲ್ದು ಬೇರೆ ಗ್ರೂಪ್ ಇಟ್ಕೊಂಡಿದ್ದೀವಿ ವಿದಿನ್ ಸಮರ್ಪಣ, ಬಿಕಾಸ್ ದೇ ಆರ್ ಮೋರ್ ಇನ್ ಟ್ಯೂನ್ ವಿತ್ ದಟ್. ಬಟ್ ಐದರ್ ಪೀಡಿಯಾಟ್ರಿಷಿಯನ್ ಫಸ್ಟ್ GP ಹೇಳೋದು ಏನಾಗ್ತಾ ಇದೆ ಅಂತ, ಅಥವಾ ಪ್ರೀ ಸ್ಕೂಲ್ ಟೀಚರ್ ಗೊತ್ತಾಗ್ಬೋದು ನಿಮ್ಮದು ಮಾಡ್ತಾ ಇರೋದು ಸರಿಯಾಗಿಲ್ಲ, ಅದು ಮೈಲ್ ಸ್ಟೋನ್ಸ್ ಕರೆಕ್ಟ್ ಆಗಿಲ್ಲ, ಈ ಏಜ್ ಗೆ ಮಕ್ಕಳು ಇದೆಲ್ಲ ಮಾಡ್ತಾ ಮಾಡ್ತಿಲ್ಲ, ಅಥವಾ ಸ್ವಲ್ಪ ಜಾಸ್ತಿ ಹೆದರ್ಕೊಳ್ಳೋದು, ಜಾಸ್ತಿ ಅಳೋದು, ಅವೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ, ಇದು ನಾಟ್ ನಾರ್ಮಲ್ ಅಂತ ಏನೋ ಫೀಲಿಂಗ್ ಬರ್ಬೋದು. ಅವಾಗ ಅವರಿಂದನೂ ಯು ಕ್ಯಾನ್ ಗೆಟ್ ದಟ್, ದೇ ಮೈಟ್ ಸಮಟೈಮ್ಸ್ ಟೆಲ್ ಯು. ಸೊ ಹೀಗಾಗಿ ಫಸ್ಟ್ ಐ ಥಿಂಕ್ pediatricians, psychologists, these are the people who can diagnose autism. Wow, so nice. Actually ಬಹಳಷ್ಟು ಮಾಹಿತಿ ಕೊಟ್ರಿ. ಸೊ ನಮ್ಮ ಆಡಿಯನ್ಸ್ಗೆ ನೀವೇನ್ ಮೆಸೇಜ್ ಕೊಡ್ಬೇಕು ಅಂತ ಹೇಳ್ತಾ ಇದ್ದೀರಾ ಇವತ್ತು? ಅದೇ what I want to say is about inclusion. I think ನನಗೆ ಏನು ಅಂತ ಅನ್ಸುತ್ತೆ ಅಂದ್ರೆ this is something that how to improve community awareness and how to include children with and adults with disabilities as well as people with autism, how to include them more in the community. So to ಅದಕ್ಕೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು, and then to try and support them and to say, okay, this is a behavior, but the person inside is still a human being. So I think the community is already good. Australiaದಲ್ಲಿ ನಮ್ಮ ಇಂಡಿಯನ್ ಕಮ್ಯುನಿಟಿ we are very compassionate ಎಲ್ಲ, but to understand autism and what it is ಅನ್ನೋದು ಅವ್ರಿಗೆ ಹೆದರ್ಕೊಳ್ಬಾರ್ದು. ಮಕ್ಕಳನ್ನ ನೋಡಿದ್ರೆ ಅಥವಾ ಆಟಿಸ್ಟಿಕ್ ಪೀಪಲ್ ನಾವು ಸ್ವಲ್ಪ ನೋಡಿ ಹೆದರ್ಕೋತೀವಿ ಅದೆಲ್ಲ. So I think community acceptance, awareness, these are all quite important. ಹೌದು, ಬಹಳಷ್ಟು ಒಳ್ಳೆಯ ಮಾಹಿತಿನ ಕೊಟ್ರಿ ನೀವು. ನಮ್ಮ ಪ್ರೋಗ್ರಾಮ್ ಇನ್ನೇನು ಮುಗಿಯೋ ಹಂತಕ್ಕೆ ಬಂದಿದೆ. ಸೊ ನಾನು ಪ್ರತಿ ವಾರ ಇಲ್ಲಿ ಮನೆಯಲ್ಲೇ ಮದ್ದು ಅಂತ ಒಂದು ಮಾಡ್ತೀನಿ ಸೆಗ್ಮೆಂಟ್. ಸೊ ಅದ್ರ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ಸೊ ಇವತ್ತು ನಾನು ಕೋಕೋನಟ್ ವಾಟರ್, ಅದೇ ಎಳನೀರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಎಳನೀರು ಜೀರ್ಣಕ್ಕೆ ಕಷ್ಟ ಕೊಡದೆ ಶಕ್ತಿಯನ್ನು ನೀಡುತ್ತದೆ, ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ, ವಿಶೇಷವಾಗಿ ಜೀರ್ಣಾಂಗ ವ್ಯೂಹ, ಮೂತ್ರಾಂಗ ವ್ಯೂಹ, ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ, ಪಿತ್ತ ದೋಷವನ್ನು ಚೆನ್ನಾಗಿ ನಿಯಂತ್ರಿಸುತ್ತದೆ. ಹೀಗಾಗಿ ಪಿತ್ತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಲ್ಲಿ ಇದು ಅತ್ಯಂತ ಅನುಕೂಲಕರವಾಗಿದೆ. ಹೀಗಾಗಿ 100ಕ್ಕೆ 100ರಷ್ಟು ರೋಗಕಾರಕವಾದ ಮುಂದೆ ದೊಡ್ಡ ಬೆಲೆ ತರುವಂತಹ ಮಾಡುವ ತಂಪು ಪಾನೀಯಗಳ ಬದಲಿಗೆ ಎಳನೀರನ್ನೇ ಸೇವಿಸುವುದು ರೂಢಿ ಮಾಡಿಕೊಳ್ಳಬೇಕು. ತೆಂಗಿನಕಾಯಿಯ ತಿರುಳು, ಅಂದರೆ ನಾವು ಅಡಿಗೆಯಲ್ಲಿ ಬಳಸುವ ತೆಂಗಿನ ತುರಿ, ನಿಜಕ್ಕೂ ಅತ್ಯುತ್ತಮವಾದ ಮತ್ತು ನಿತ್ಯವೂ ಸೇವನೆಗೆ ಯೋಗ್ಯವಾದ ಆಹಾರ ಪದಾರ್ಥವಾಗಿದೆ. ದೇಹವನ್ನು ತಂಪಾಗಿಟ್ಟು ದೇಹಕ್ಕೆ ಶಕ್ತಿಯನ್ನು ಕೊಟ್ಟು ಜೀರ್ಣಕ್ರಿಯೆ ಸರಿಯಾಗಿ ಇರುವಂತೆ ನೋಡಿಕೊಳ್ಳುತ್ತದೆ. ದೈಹಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿ ಕೂಡ ಶಕ್ತಿಯನ್ನು ಹೆಚ್ಚಿಸುತ್ತದೆ. ವಿಶೇಷವಾಗಿ ಮಾಂಸಧಾತುವಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆಯುರ್ವೇದ ಗ್ರಂಥಗಳಲ್ಲಿ ಇದನ್ನು ಹೃದಯ ಎಂದು ಕರೆದಿದ್ದಾರೆ. ಅಂದರೆ ಇದು ಹೃದಯಕ್ಕೆ ಶಕ್ತಿಯನ್ನು ಕೊಡುತ್ತದೆ ಹೊರತು ಹೃದಯದ ಅನಾರೋಗ್ಯಕ್ಕೆ ಕಾರಣವಾಗಲು ಸಾಧ್ಯವಿಲ್ಲ. ಇದನ್ನು ದೇಹದಲ್ಲಿ ಉರಿ ಇರುವವರಿಗೆ, ಪಿತ್ತ ಹೆಚ್ಚಾದವರಿಗೆ, ಗಾಯಗಳಿಂದ ಬಳಲುತ್ತಿರುವವರಿಗೆ, ಧಾತುಕ್ಷಯವಾಗಿ ಸೊರಗಿದವರಿಗೆ, ರಕ್ತಸ್ರಾವಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಅನುಭವಿಸುತ್ತಿರುವವರಿಗೆ ಕೊಡಬೇಕು ಎಂದು ಗ್ರಂಥಗಳು ಹೇಳುತ್ತವೆ. ಇನ್ನು ಬಹಳಷ್ಟು ಜನರಲ್ಲಿ ಗೊಂದಲಕ್ಕೀಡು ಮಾಡಿರುವ ಕೊಬ್ಬರಿ ಎಣ್ಣೆಯ ಬಗ್ಗೆ ತಿಳಿದುಕೊಳ್ಳೋಣ.
ಆಯುರ್ವೇದದ ಪ್ರಕಾರ ಕೊಬ್ಬರಿ ಎಣ್ಣೆ ತಂಪು ಗುಣವನ್ನು ಹೊಂದಿದ್ದು ಜೀರ್ಣಕ್ರಿಯೆಗೆ ಹೆಚ್ಚು ಹೊತ್ತು ತೆಗೆದುಕೊಳ್ಳುತ್ತದೆ. ಈ ಕಾರಣದಿಂದಾಗಿ ಇದನ್ನು ಸೇವಿಸಿದಾಗ ಬಹಳ ಬೇಗ ಹಸಿವಾಗುವುದಿಲ್ಲ. ಹಾಗಾಗಿ ಇದು ಬೊಜ್ಜಿನಲ್ಲಿಯೂ ಕೂಡ ಅನುಕೂಲಕರ. 40 ಜನ ಮಹಿಳೆಯರ ಮೇಲೆ ಮಾಡಿದ ಒಂದು ಸಂಶೋಧನೆಯ ಪ್ರಕಾರ ಕೊಬ್ಬರಿ ಎಣ್ಣೆಯಲ್ಲಿ ಬಳಸಿದ ಮಹಿಳೆಯರಲ್ಲಿ ತೂಕ ಇಳುವಿಕೆ ವೇಗವಾಗಿತ್ತು ಮತ್ತು ಇದರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗಿರಲಿಲ್ಲ. ಒಂದು ವೇಳೆ ಒಟ್ಟು ಕೊಲೆಸ್ಟ್ರಾಲ್ ಹೆಚ್ಚಾದಂತೆ ಕಂಡರೂ ಆಕ್ಸಿಡೈಸ್ಡ್ ಕೊಲೆಸ್ಟ್ರಾಲ್ ಅಂದರೆ ವಿಕೃತಗೊಂಡ ಕೊಲೆಸ್ಟ್ರಾಲ್ ಕಡಿಮೆಯಾಗಿ ಒಳ್ಳೆಯ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ. ಹಾಗಾಗಿ ಇದು ಹೃದಯಕ್ಕಾಗಲಿ ದೇಹದ ಇನ್ಯಾವುದೇ ಅಂಗಕ್ಕಾಗಲಿ ಕೆಟ್ಟದನ್ನು ಉಂಟು ಮಾಡುವುದಿಲ್ಲ. ಇದು ಕೂದಲಿನ ಆರೋಗ್ಯಕ್ಕೆ ಅತ್ಯಂತ ಶ್ರೇಷ್ಠವಾಗಿದ್ದು ತೆಂಗಿನ ಎಣ್ಣೆಯನ್ನು ಹೊಟ್ಟೆಗೆ ಸೇವಿಸುವುದು ಮತ್ತು ತಲೆಗೆ ಹಚ್ಚುವ ಮೂಲಕ ಕೂದಲಿನ ಆರೋಗ್ಯವು ತುಂಬಾ ಚೆನ್ನಾಗಿ ಹೆಚ್ಚುವ ಸಾಧ್ಯತೆವಿದೆ. ಶ್ವಾಸಾಂಗ ವ್ಯೂಹದ ಆರೋಗ್ಯಕ್ಕೆ ಕೂಡ ಇದು ತುಂಬಾ ಅನುಕೂಲಕರ. ತೆಂಗಿನ ಎಣ್ಣೆಯಲ್ಲಿ ಲಾರಿಕ್ ಆಸಿಡ್ ಹೆಚ್ಚಾಗುವುದರಿಂದ ಇದು ನಮಗೆ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುವ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತದೆ. ಒಟ್ಟಿನಲ್ಲಿ ಯಾವುದೋ ದೇಶದ ಎಣ್ಣೆಯನ್ನು ಅಥವಾ ವಿಕೃತವಾಗಿ ಅಥವಾ ಕೃತಕವಾಗಿ ತಯಾರಿಸಿದ ರಿಫೈನ್ಡ್ ಎಣ್ಣೆ ಅಥವಾ ಪದಾರ್ಥಗಳನ್ನು ಬಳಸುವ ಬದಲು ನಮ್ಮದೇ ನೆಲದಲ್ಲಿ ಬೆಳೆದ ಕಲ್ಪವೃಕ್ಷ ಕೊಟ್ಟ ಅಮೃತ ಸಮಾನ ಪದಾರ್ಥಗಳನ್ನು ಬಳಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಸೊ ನಿಮಗೆ ಒಂದು ಎಳನೀರು, ಈ ಒಂದು ಕೋಕೋನಟ್, ಅದೊಂದು ಆಯಿಲ್, ಕೋಕೋನಟ್ ಇಂದ ಎಷ್ಟು ಉಪಯೋಗ ಇದೆ ಅನ್ನೋದು ನೀವು ಈಗ ತಿಳ್ಕೊಂಡಿರ್ಬೋದು. ಸೊ ನಮ್ಮ ಕಾರ್ಯಕ್ರಮ ಇನ್ನೇನು ಮುಕ್ತಾಯವಾಗ್ತಿದೆ. ತುಂಬಾ ಥ್ಯಾಂಕ್ಸ್, ನೀವು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ನೀವು ಬಹಳಷ್ಟು ಮಾಹಿತಿ ಕೊಟ್ರಿ ಈ ಒಂದು ಆಟಿಸಂ ಬಗ್ಗೆ ಎಲ್ಲ, ಸಮರ್ಪಣ್ ಬಗ್ಗೆ ಎಲ್ಲ. ಸೊ ತುಂಬಾ ಧನ್ಯವಾದಗಳು ರಾಜೇಶ್. ಅಯ್ಯೋ, ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನಗೂ ತುಂಬಾ ಧನ್ಯವಾದಗಳು. ತುಂಬಾ ಸಂತೋಷ ಆಯ್ತು ನನಗೆ ಇಲ್ಲಿ ಬಂದಿದ್ದೆ. ತುಂಬಾ ಥ್ಯಾಂಕ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಾರ ಇದೇ ಸಮಯ ಮತ್ತೊಬ್ಬ ಅತಿಥಿಯ ಜೊತೆ. ಬಾಯ್.